ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಒಂದು ದಶಕಕ್ಕಿಂತ ಹೆಚ್ಚಿನ ಕಾಲ ಎಲ್ಲ ಸಿನಿ ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸ್ಯಾಂಡಲ್ವುಡ್ ನ ಮಿಲ್ಕಿ ಬ್ಯೂಟಿ ಕಾರುಣ್ಯರಾಮ್ ಅವರು ಇವತ್ತು ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ನಾವು ಮಾತನಾಡಿಸ್ತಾ ಹೋಗ್ತೀನಿ. ಕಾರುಣ್ಯ ಅವರೇ, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? I am super boss. It sounds very good. Boss another very very nice name. Yeah, I really like it. Thank you. ಸೂಪರ್. ಅಂಡ್ ನಿಮ್ಮನ್ನು ಯಾವಾಗ್ಲೇ ನೋಡಿದ್ರು ಕೂಡ ಒಂದು ವಿಭಿನ್ನವಾದಂತಹ ಒಂದು ವೈಬ್ ಕ್ರಿಯೇಟ್ ಆಗುತ್ತೆ. ಬಿಕಾಸ್ ಯಾಕಂದ್ರೆ ಟ್ರೆಡಿಷನಲ್ ಲುಕ್ಕು ಸರಿ ಆಗ್ತಾರೆ, ಮಾಡರ್ನ್ ಲುಕ್ಕು ಸರಿ ಆಗ್ತಾರೆ. ಹೆಂಗ್ ಸಾಧ್ಯ ನಿಮ್ಗದು ಅಂತ? ನಮ್ಮ ಅಪ್ಪ ಅಮ್ಮ ಮತ್ತೆ ದೇವರ ಒಂದು ಗಿಫ್ಟ್ ಅಂತ ಹೇಳ್ಬೋದು. ಅಂಡ್ ನಾನೇನು ಇದಕ್ಕೆ ಅದಕ್ಕೆ ಅಂತ ಏನು ಸೆಟ್ ಆಗಿ ಮಾಡ್ಕೊಂಡು ಬರಲ್ಲ. ಇಟ್ ಜಸ್ಟ್ ಗೋ ಆನ್ ಮೀ ಅನ್ನೋ ತರ. ಲೈಕ್ ಐ ಆಲ್ವೇಸ್ ನಂಗೆ ಐ ಲವ್ ಸ್ಯಾರೀಸ್, ತುಂಬಾ ಇಷ್ಟ ನಂಗೆ. ಅಂಡ್ ದೇವರು, ಪೂಜೆ, ದೇವಸ್ಥಾನ ತುಂಬಾ 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 ನಾನು ಸ್ಪಿರಿಚುವಲ್ಲು. ಸೊ ಅದ ನಂತರ ಈಗ ಕ್ಯಾಶುವಲ್ ಆಗಿ ಹಿಂಗಿದ್ಬಿಡ್ತೀನಿ ಮನೆಯಲ್ಲಿದ್ದಾಗ, ಅದನ್ನಕ್ಕೂ ರೆಡಿ ನಾನು. ಸೊ ಅಷ್ಟೇ. ಅದನ್ನ ನಿಮ್ಗೆ ಇಷ್ಟ ಆಗಿದೆ, ಓಕೆ, ಐ ವಿಲ್ ಟೇಕ್ ಇಟ್ ಆಸ್ ಲೈಕ್ ಒಂದು ಕಾಂಪ್ಲಿಮೆಂಟ್ಸ್. ದೇವ್ರು ಅಂದ ತಕ್ಷಣ ನಮ್ಗೆ ಇತ್ತೀಚೆಗೆ ನಾನು ನಿಮ್ಮ ಇನ್ಸ್ಟಾ ಐಡಿಯಲ್ಲಿ ನೋಡಿದೆ. ಕಾಶಿಗೆ ಹೋಗ್ತೀರಾ, ಅಲ್ಲಿ ಸ್ನಾನ ಮಾಡ್ತೀರಾ, ಎಂಜಿಲು ಊಟದ ಅಂದ್ರೆ ಅನ್ನ ಸಂತರ್ಪಣೆಯನ್ನು ಮಾಡಿರ್ತಾರಲ್ಲ, ಸೊ ಆ ಒಂದು ಊಟದ ಎಲೆಗಳನ್ನು ಸಹ ಎತ್ತಾಕಿದ್ರ. ಸೊ ಏನಕ್ಕೆ, ಯಾವಾಗಿಂದ ಬಂತು ಈ ಒಂದು ದೈವ ಭಕ್ತಿ ಅಂತ? ನನಗೆ ಆಕ್ಚುಲಿ ನನ್ನ ಅಮ್ಮ ತುಂಬಾ ದೈವ ಭಕ್ತೆ. ಚಿಕ್ಕ ವಯಸ್ಸಿಂದ ನಮ್ಗೆ ಈ ಒಂದು ಆಚಾರ ವಿಚಾರಗಳನ್ನ ತಿಳಿಸ್ಕೊಟ್ಟೆ ಬಂದಿದ್ದಾರೆ. ನಾನು ಚಿಕ್ಕ ವಯಸ್ಸು ಸ್ಕೂಲ್ ಟೈಮ್ ಇಂದ, ಲೈಕ್ ಪ್ರಾಬಬ್ಲಿ ನಾನು 6-7 ಸ್ಟ್ಯಾಂಡರ್ಡ್ ಹುಡುಗಿಯಿಂದನೇ ನನಗೆ ಬಂದಿರ್ತಕ್ಕಂಥದ್ದು ರೂಢಿ. ದೈವ ಮತ್ತೆ ಈ ಒಂದು ಆಚಾರ ವಿಚಾರಗಳು ಸುಮ್ಮನೆ ಹಿಂಗೆ ನೆನ್ನೆ ಮೊನ್ನೆ ಕಲ್ತ್ರೆ ಬರೋವಂಥದ್ದಲ್ಲ. ಸೊ ಕೆಲವು ಸತಿ ನಾನು ಹೋಗಿರೋದು ಅಷ್ಟು ನಿಮಗೆ ಗೊತ್ತಿರೋ ಈಗ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇದೆಲ್ಲ ತುಂಬಾ ಅಷ್ಟು ಜನಕ್ಕೆ ಹತ್ರ ಇರಲ್ಲ. ಈಗ ಒಂದು ಡೌನ್ ದ ಲೈನ್ 5 years ಇಂದ ಜಾಸ್ತಿ ಅದು ಟ್ರೆಂಡಿಂಗ್ ಇರೋದ್ರಿಂದ ನಾವು ಹೋಗೋದನ್ನೆಲ್ಲ ಹಾಕೋದ್ರಿಂದ ನಿಮ್ಗೆ ಇವಾಗ ಕಾಣಿಸ್ತಿದೆ. ಮುಂಚೆ ನಾವೆಲ್ಲ ಹೋಗ್ತಿದ್ವಿ, ಎಲ್ಲೂ ಹಾಕ್ತಿರ್ಲಿಲ್ಲ, ಪ್ರಾಬಬ್ಲಿ ಗೊತ್ತಿರ್ಲಿಲ್ಲ. ಅಫ್ಕೋರ್ಸ್ ನೀವು ಕೇಳ್ದಂಗೆ ಕಾಶಿಗೆ ಹೋಗಿದ್ದಲ್ಲ, ಅದೆಲ್ಲ ಒಬ್ಬ ಮನುಷ್ಯ ಜನ್ಮ ಎಷ್ಟು ಶ್ರೇಷ್ಠ ಅಂತಂದ್ರೆ, ಎಲ್ಲಾ ರೀತಿ ಕೆಲಸ ಕಾರ್ಯಗಳು ಕರ್ಮಗಳನ್ನ ಕಳ್ಕೋಬೇಕಂತಂದ್ರೆ ನಾನು ಅನ್ನೋ ಒಂದು ಅಹಂನ ಬಿಡಬೇಕು. ಆಯ್ತಾ? ಅದು ಯಾವುದೇ ವ್ಯಕ್ತಿತ್ವ ಇರ್ಲಿ, ಒಂದು ನಾರ್ಮಲ್ ವ್ಯಕ್ತಿ ಇರ್ಲಿ, ಒಂದು VIP, ಸೆಲೆಬ್ರಿಟಿ, ಪೊಲಿಟಿಕಲ್, ಎನಿ ಸಾರ್ಟ್ ಆಫ್ ಥಿಂಗ್ ಇದ್ರೂ ನಾನತ್ವ ಅನ್ನೋದನ್ನ ಬಿಡಬೇಕು. ಅದಕ್ ಬಿಡೋದಕ್ಕೆ ಏನು ಅಂದ್ರೆ ಎಲ್ಲಾ ರೀತಿ ನೀವು ಸೇವೆಗಳನ್ನ ಮಾಡಿರ್ಬೇಕು. ಅದು ಯಾವ ತರ ನಿಮ್ಮ ಮನಸ್ತೃಪ್ತಿಯಿಂದ. ನಾನು ಯಾವ ದೇವ್ರಿಗೂ ಈ ಹರಕೆ ಮಾಡ್ತೀನಿ, ಹಿಂಗ್ ಮಾಡ್ತೀನಿ ಅಂತ ಅಲ್ಲೋದು. ನಾನು ಅಲ್ಲಿ ಹೋದಾಗ ನನಗೆ ಯಾವುದೇ ರೀತಿ ಸೇವೆ ಮಾಡಕ್ಕೆ ಅವಕಾಶ ಸಿಕ್ಕಿದ್ರೆ ಐ ಆಮ್ ಡಿಲೈಟ್ ಟು ಡೂ. ನಾನು ಲಿಟ್ರಲಿ ಐ ಲವ್ ಟು ಡೂ. ನನ್ ತಲೆನೇ ಕೆಡ್ಸ್ಕೊಳಲ್ಲ. ಯಾರಿದ್ದಾರೆ, ಯಾರೇನ್ ಮಾಡ್ತಾರೆ, ನೆವರ್ ಎವರ್. ನನ್ ಮನ್ಸಿಗಂತ ಇವತ್ತು ಇದ್ ಮಾಡ್ತೀನಿ. ಸೊ ಆ ತರದ್ದು ಎಷ್ಟೋ ಸೇವೆಗಳನ್ನ ಮಾಡ್ತಾ ಇದ್ದೀನಿ. ಸೊ ಇವಾಗ ಲೈಕ್ ಈಗ ಚಪ್ಲಿ ಕಾಯೋದಾಗಿರ್ಬೋದು, ನಾನು ಹೇಳೋದು ನಾನು ಮಾಡಿದೀನಿ, ಎಲ್ಲ ಮಾಡ್ಬೇಕು. ಒಬ್ಬ ಮನುಷ್ಯ ಅವನಲ್ಲಿ ಇರ್ತಕ್ಕಂಥ ಕರ್ಮಗಳನ್ನ ಕಳ್ಕೋಬೇಕು, ನಾನತ್ವನ ಬಿಡ್ಬೇಕು ಅಂತಂದ್ರೆ ಅದನ್ನ ಮಾಡ್ಬೇಕು. ಮತ್ತೆ ಜನಗಳು ತುಂಬಾ ನಿಸ್ಸಹಾಯಕರಿಗೆ ಊಟ ಮಾಡ್ಸೋದಾಗಿರ್ಬೋದು, ಅವ್ರಿಗೆ ಸ್ನಾನ ಮಾಡ್ಸೋದಾಗಿರ್ಬೋದು, ಅವ್ರ ಸೇವೆ ಮಾಡೋದಾಗಿರ್ಬೋದು, ಆಮೇಲೆ ವೃದ್ಧರಿಗೆ ಮಾಡೋಂಥ ಸೇವೆ ಆಗಿರ್ಬೋದು, ಮತ್ತೆ ಮೆಂಟಲಿ ಚಾಲೆಂಜ್ ಮಕ್ಳಿಗೆ ಮಾಡೋವಂಥ ಸೇವೆ ಆಗಿರ್ಬೋದು, ಮತ್ತೆ ಈಗ ನಾನು ಹೇಳಿದ ತಿಂದು ಬಿಟ್ಟಂತ ತಟ್ಟೆಗಳೆತ್ತೋದಾಗಿರ್ಬೋದು, ಚಪ್ಪಲಿ ಕಾಯದ ಒರ್ಸೋದಾಗಿರ್ಬೋದು, ಆಮೇಲೆ ದೇವಸ್ಥಾನ ಶುಚಿಗೊಳಿಸೋದಾಗಿರ್ಬೋದು, ಮತ್ತೆ ಈ ತರದ್ದು ಎಷ್ಟೋ ಸೇವೆಗಳನ್ನೆಲ್ಲ ನೀವು ಮಾಡ್ಬಿಟ್ರೆ ನೀವು ಒಬ್ಬ ಕಂಪ್ಲೀಟ್ ಮನುಷ್ಯ ಆಗೋಗ್ಬಿಡ್ತೀರಾ. ಎಲ್ಲಿ ಯಾವುದೇ ಹಂತದಲ್ಲಿ ಏನೇ ಹೋದ್ರು ನಿಮ್ಗೆ ಆ ಸಕ್ಸಸ್ಸು, ನಿಮ್ಗೆ ಆ ಒಂದು ಆ ದೇವ್ರ ಆಶೀರ್ವಾದ ಆಗ್ಲಿ, ನಿಮಗೆ ಪಾಸಿಟಿವ್ ವೈಬ್ ಬರ್ತಾ ಹೋಗುತ್ತೆ. ದಿಸ್ ಇಸ್ ವಾಟ್ ಐ ಬಿಲೀವ್ ಇನ್. ಇಷ್ಟೊಂದು ತಿಳ್ಕೊಂಡಿದೀರಾ, ಇಷ್ಟೊಂದೆಲ್ಲ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ದೀರಾ. ಸೊ ಯಾರ್ ಸ್ಫೂರ್ತಿ ಇದಕ್ಕೆಲ್ಲ ಅಂತ? ಲೈಫ್, ಜೀವನ ಪಾಠಗಳು, ಜೀವನದಲ್ಲಿ ಬಂದು ಹೋಗುವಂತ ವ್ಯಕ್ತಿಗಳು, ಆಮೇಲೆ ನಮ್ಗೆ ಆಗುವಂತ ಎಕ್ಸ್ಪೀರಿಯನ್ಸ್ಗಳು, ಇದೇ ನಮ್ಗೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಯಾರು ಏನು ಟೈಮ್ ಟೇಬಲ್ ನಾನು ಇದನ್ನ ಮಾಡ್ಬೇಕು, ಜೀವನ ನಮಗೆ ಕಲಿಸ್ತಾ ಹೋಗುತ್ತೆ. ಒಂದೊಂದ್ ಹಂತದಲ್ಲಿ ಒಂದೊಂದ್ ರೀತಿ ಕಲಿಸ್ತಾರೆ. ಒಂದೊಂದ್ ಹಂತದಲ್ಲಿ ಒಬ್ರೊಬ್ರು ಬಂದು ಒಂದೊಂದು ಕಲ್ಸ್ಕೊಟ್ಬಿಟ್ಟು ಹೋಗ್ತಾರೆ. ಸೊ ಅದನ್ನ ನಾವ್ ಅರ್ಥ ಮಾಡ್ಕೊಂಡು, ಓಕೆ, 1000 ಜನ ಬಂದು ಹೋಗ್ಬೋದು, ಕಲ್ಸ್ಕೊಡ್ಬೋದು, ಇಲ್ಲ ಒಂದ್ ಎಕ್ಸ್ಪೀರಿಯನ್ಸ್ ಆಗ್ಬೋದು, ಬಟ್ ನಮ್ಮತನ ನಾವ್ ಬಿಟ್ಕೊಡ್ಬಾರ್ದು. ಸೊ ಅಷ್ಟೇ. ನಮ್ಮಿಂದ 4 ಜನ ಏನ್ ಕಲ್ತ್ರು, ಏನ್ ತಗೊಂಡೋದ್ರು ಅನ್ನೋದು ಮುಖ್ಯ. ಸೊ ಆ ತರ ಸಾಮಾನ್ಯವಾಗಿ ನಟಿ ಅಂದ ತಕ್ಷಣ ಸ್ಕಿನ್ ಕೇರ್ ಆಗಿರ್ಬೋದು, ಅಥವಾ ಇನ್ನೊಂದು ಬ್ಯೂಟಿ ಕೇರ್ ಆಗಿರ್ಬೋದು, ಫಿಟ್ನೆಸ್ ಆಗಿರ್ಬೋದು, ಎಲ್ಲಾನು ತುಂಬಾ ಕೇರ್ ಆಗಿ ತಗೊಂತಾರೆ. ಸೊ ನಿಮ್ಮ ರೊಟೀನ್ ಹೆಂಗಿರುತ್ತೆ? ನಾನು ಒಬ್ಳೆ ಅದನ್ನ ಯಾವ್ದು ಕೇರ್ ತಗೊಳ್ಳದೆ ಅಂತ ಅನ್ಸುತ್ತೆ, ಗೊತ್ತಿಲ್ಲ. ಮೇ ಬಿ ಬೇರೆಯವರು ಇರ್ಬೋದು. ಐ ಡೋಂಟ್ ಗೋ ಟು ಜಿಮ್. ನಾನೇನೋ ಫುಡ್ ಡಯಟ್ ಅದೆಲ್ಲ ನಾನೇನು ಲೈಫಲ್ಲಿ ಮಾಡಿಲ್ಲ ಇವತ್ತರೆಗೂ. ನಾನು ಏನಿದ್ದೀನಿ ಅದ್ಯಾವುದು ಮೇಂಟೈನ್ ಮಾಡಿರೋದು ಅಲ್ವೇ ಅಲ್ಲ. ನಾನು ಇರೋದೇ ಹೀಗೆ, ಆಯ್ತಾ? ಲಿಟ್ರಲಿ ಏನಾದ್ರು ಒಂಚೂರಿಗೆ ಹೊಟ್ಟೆ ಗಿಟ್ಟೆ ಏನೋ ನನ್ಗೆ ಅನ್ನ ಸಕ್ಕತ್ ಇಷ್ಟ. ಊಟ ನನ್ನ ಮನೆ ಊಟನೇ ಇಷ್ಟ. ನನಗೆ ಜಂಕ್ ಫುಡ್ ಎಲ್ಲ ಇಷ್ಟನೇ ಆಗಲ್ಲ.
ಸೊ ಮನೆ ಊಟ ಅಂದ್ರೆ ಅನ್ನ ಸಾರು ಮುದ್ದೆ 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 ಇಲ್ಲ ಅಂದ್ರೆ ಆಗಲ್ಲ, ನಂಗೆ ಡೈಲಿ ಮುದ್ದೆ ಇರಲೇಬೇಕು ಆಯ್ತಾ. ಬಸ್ಸಾರು ಉಪ್ಸಾರು ಮೊಸಪ್ ಸಾರು ಈ ತರದ್ದೇ ನಮ್ಮ ಮನೇಲಿ ಜಾಸ್ತಿ ಮಾಡೋದು. ಎಲ್ಲೇ ಇದ್ರು ಮಮ್ಮಿ ಏನ್ ಅಡ್ಗೆ ಮುದ್ದೆ ಮಾಡ್ಬಿಡು ಅಂತ ಕೇಳ್ಬಿಟ್ಟು ಹೋಗುವಂತ ಹುಡುಗಿ ನಾನು. ಸ್ವಲ್ಪ ಸಣ್ಣ ಪುಟ್ಟ ಏನೋ ಹೊಟ್ಟೆಗಿಟ್ಟೆ ಒಂದ್ 2 ಇಂಚ್ ಬಂದಾಗ ಅವಾಗ ಒಂದ್ ಸ್ವಲ್ಪ ಒಂದು ಡೈಲಿ ಏನೋ 2 ಟೈಮ್ಸ್ ಅಂದ್ರೆ 1 ಟೈಮ್ ಕಟ್ ಮಾಡ್ಕೊಂತೀನಿ. ಅದ್ರಲ್ಲೇ ಮೇಂಟೈನ್ ಮಾಡ್ಕೊಂಡು ಸ್ವಲ್ಪ ಮ್ಯಾನೇಜ್ ಮಾಡ್ಕೋತೀನಿ ಹೊರತು ಈ ವರ್ಕೌಟ್ ಇದೆಲ್ಲ ನನ್ನ ಲೈಫಲ್ಲೆಲ್ಲ ಅನ್ಸ್ದಾಗ ಹೋಯ್ತೀನಿ, ನಾನು ಮೂಡ್ ಬಂದಾಗ ಹೋಗ್ತೀನಿ. ಒಂದ್ ಝೂಮ್ ಅಲ್ಲಿ ಬಿಟ್ಟೆ ಹಂಗೆ. ಆ ತರದೆಲ್ಲ ನಂದು ಏನ್ ಸ್ಟ್ರಿಕ್ಟ್ ಏನು ಇಲ್ಲಪ್ಪ, ಇದೆಲ್ಲ ನ್ಯಾಚುರಲ್ ಆಗಿರುವಂತದ್ದೇ. ಸ್ಕಿನ್ ಕೇರ್ ಎಲ್ಲ ಯಾವ ರೀತಿ ತಗೊಂತಿರ್ತಾರ? ಬಿಕಾಸ್ ಯಾಕಂತಂದ್ರೆ ಮೊದ್ಲೇನೆ ತುಂಬಾ ಬೆಳ್ಳಗಿದ್ದೀರಾ. ಬಿಕಾಸ್ ಯಾಕಂತಂದ್ರೆ ಅದು ಹಾಲು ಕುಡಿತೀರಾ ಅಥವಾ ಯಾವ ರೀತಿ ಅಂತ ಹಾಲಲ್ಲೇ ಸ್ನಾನ ಮಾಡ್ತೀರಾ ಗೊತ್ತಿಲ್ಲ ನನಗಂತೂ. ಸ್ಕಿನ್ ಕೇರ್ ಅಂತಂದ ತಕ್ಷಣ ಬಿಕಾಸ್ ಇತ್ತೀಚೆಗೆ ಏನಾಗ್ತಿದೆ ಅಂತಂದ್ರೆ ಸ್ಟ್ರೆಸ್ ಅನ್ನೋದು ಆಗ್ತಿರುತ್ತೆ, ಹೊರಗಡೆ ಹೋಗ್ತಾ ಇರ್ತೀವಿ, ನೀವು ಔಟ್ಡೋರ್ ಶೂಟಿಂಗ್ಸ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿರ್ತೀರ, ಲೈಟ್ಸಿಂಗ್ಸ್ ಎಲ್ಲ ಇರುತ್ತೆ, ಟ್ಯಾನ್ ಆಗುವಂಥದ್ದು. ಸೊ ನಿಮ್ಮ ರೊಟೀನ್ ಹೆಂಗಿರುತ್ತೆ ಅಂತ ಸ್ಕಿನ್ಗೋಸ್ಕರ? ಇದು ಗಾಡ್ ಗಿಫ್ಟ್ ಅಷ್ಟೇ, ಯಾಕಂತಂದ್ರೆ ಅಮ್ಮ ಅಪ್ಪ ಅಂದು ಜೆನೆಟಿಕ್ ಏನಿದೆ ಅಷ್ಟೇನೆ, ನಾನೇನು ಅದ್ರ ಬಗ್ಗೆ ಮಾಡಲ್ಲ. ಬಟ್ ಬೇಸಿಕ್ ಸ್ಕಿನ್ ಕೇರ್ ರೊಟೀನ್ ಎಲ್ಲರೂ ಮಾಡ್ಬೇಕು. ಅದು ಈಗ ಎದ್ದ ತಕ್ಷಣ ಫೇಸ್ ವಾಶ್ ಮಾಡಿದ್ಮೇಲೆ ಒಂದು ಮಾಯಶ್ಚರೈಸರು ಒಂದು ಸನ್ಸ್ಕ್ರೀನ್ ಲೋಷನ್ ಹಾಕೇಬೇಕು. ಅದ್ ನಾನು ಖಂಡಿತ ಹಾಕ್ತೀನಿ, ಯಾಕಂತಂದ್ರೆ UV ಲೈಟ್ ಇಂದ ಪ್ರೊಟೆಕ್ಟ್ ಮಾಡಕ್ ಸ್ಕಿನ್ ಆಗಿರ್ಬೋದು, ಮತ್ತೆ ಸೂರ್ಯನ ಇದು ಕಿರಣಗಳಿಂದ, ಮತ್ತೆ ಅದರಿಂದ ಸ್ವಲ್ಪ ಅದು ನಿಮಗೆ ಬೇಕೇ ಬೇಕು. ಅದನ್ನ ನಾನು ಮಾಡ್ತೀನಿ. ಅದನ್ನ ಬಿಟ್ಟು ಬೇರೆ ಏನೋ ಸ್ಕಿನ್ ಕೇರ್ದು ಅದು ಇದು ಫುಡ್ ಅದೆಲ್ಲ ನಾನು ನ್ಯೂಟ್ರಿಷನ್ ಇವತ್ತವರೆಗೂ ಕಾಂಟ್ಯಾಕ್ಟ್ ಮಾಡಿಲ್ಲ ಯಾರನ್ನು. ಅದೇನೋ ಹೇಳ್ತಾರಲ್ವಾ ಇದು ತಗೊಳ್ಬೇಕು ಟ್ಯಾಬ್ಲೆಟ್ಸ್ ವೈಟಮಿನ್ಸ್ ಅವೆಲ್ಲ ನಾನು ಏನೂ ತಗೊಳಲ್ಲ. ನಮ್ಮಮ್ಮ ಅಂತಾರೆ ಅದ್ ಆಣ್ತೀನಿ ಮೂಡ್ ಬಂದಂಗೆ ತಿಂದೆ ಇಲ್ಲ ಅಂದ್ರಿಲ್ಲ. ಬಟ್ ಇವತ್ತವರೆಗೂ ಬದುಕಿರೋದೇ ಅನ್ನ ಸಾರು ಮುದ್ದೆ ಇದೆ ನಂದು ಏನಂದ್ರೆ ಅನ್ನ ಸಾರು ಮುದ್ದೆ, ಚಿಕನ್ ಸಾರು, ಮೊಟ್ಟೆ, ತರಕಾರಿ ಪಲ್ಯ, ಸೊಪ್ಪಿನ ಪಲ್ಯ ಅಷ್ಟೇ. ಅಪರೂಪಕ್ಕೆ ಹಣ್ಣು ತಿಂತೀನಿ, ಅದ್ ಹಣ್ಣೇ ತಿನ್ನಲ್ಲ ನಮ್ಮಮ್ಮ ಅಂತಾರೆ ಯಪ್ಪ ಹೀರೋಯಿನ್ ಅಂದ್ರೆ ಹಣ್ಣು ಎಲ್ಲೋ ಅಪರೂಪಕ್ಕೆ ದಾಳಿಂಬ್ರೆ ಹಣ್ಣು. ನನ್ನ ಫೇವ್ರೇಟ್ ಬಂದ್ಬಿಟ್ಟು ಹಳಸಲೆ ಹಣ್ಣು, ಮಾವಿನ ಹಣ್ಣು. ಅದು ಸೀಸನ್ಗೆ ಸಿಗಲ್ಲ, ಅದು ಯಾವಾಗ್ಲೂ ಸಿಗಲ್ವೇ, ಸೀಸನ್ಗೋಸ್ಕರನೇ ಕಾಯ್ಬೇಕು. ಆ ಸೀಸನ್ ಬಂದಾಗ ಏನ್ ಇಷ್ಟು ತಿನ್ನಕ್ಕಾಗತ್ತ, ಅದು ತಿನ್ನೋದೇ ಸ್ವಲ್ಪ ಅಷ್ಟೇ. ಇಷ್ಟೇ ಫೇವ್ರೆಟ್ ಫುಡ್ ಅಂತ ಬಂದ್ಬಿಟ್ಟು ಅನ್ನ ಮುದ್ದೆ ಸಾರು ಅಂತ ಹೇಳಿದ್ರಿ, ಚಿಕನ್ ಸಾಂಬಾರು ಅಂತ ಹೇಳ್ಬಿಟ್ಟು. ಕಾರುಣ್ಯ ರಾಮ್ ಅವರು ಯಾವ ಒಂದು ಡಿಶ್ ನ ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾರೆ ಅಂತ? ಅಯ್ಯೋ ಒಂದಿನ ಆದ್ರೂ ಏನ್ ಗೊತ್ತಾ, ಫ್ರೀಕ್ವೆಂಟ್ ಆಗಿರ್ಬೇಕು, ಯಾವಾಗ್ಲೂ ಮಾಡ್ತಾ ಇದ್ರೆ ಏನೋ ಮಾಡ್ಬೋದು. ಅಪರೂಪಕ್ಕೆ ಮಾಡಿದ್ರೆ ಎಲ್ಲ ಇಟ್ಕೊಟ್ಟು ಹೋಗ್ಬಿಡುತ್ತೆ. ಚಿತ್ರಾನ್ನ ಮಾಡ್ತೀನಿ, ಉಪ್ಪಿಟ್ಟು ಮಾಡ್ತೀನಿ, ಚಪಾತಿ ಮಾಡ್ತೀನಿ, ಆಮೇಲೆ ಪಲ್ಯ ಮಾಡ್ತೀನಿ, ಯಾವ್ದಾದ್ರು ಕ್ಯಾರೆಟ್ ಪಲ್ಯ, ಬೀಟ್ರೋಟ್ ಪಲ್ಯ ಮಾಡ್ತೀನಿ, ಮುದ್ದೆ ಮಾಡ್ತೀನಿ. ಮುದ್ದೆ ಚೆನ್ನಾಗಿ ತೊಳಸ್ತೀನಿ, ನೀಟಾಗಿ ತೊಳಸ್ತೀನಿ, ಮುದ್ದೆನ ಬರುತ್ತೆ. ಆಮೇಲೆ ಚಿಕನ್ ಫ್ರೈ ಮಾಡ್ತೀನಿ. ಆದ್ರೆ ಚಿಕನ್ ಸಾಂಬಾರ್ ಮಟನ್ ಸಾಂಬಾರ್ ಬರಲ್ಲ ಇವತ್ತರ್ಗು. ಅದೇನೇನೋ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ನಮ್ಮ ಅಮ್ಮಗ್ 100 ಸತಿ ಕೇಳ್ತೀನಿ, ಎಷ್ಟು ಸತಿನೇ ಹೇಳೋದು. ಒಬ್ಬಟ್ಟು ಮಾಡ್ತೀನಿ ನಮ್ಮ ಮನೆಯಲ್ಲಿ, ಏನೇ ಹಬ್ಬ ಇದ್ರೂನು ಒಬ್ಬಟ್ಟು ನಮ್ಮಮ್ಮ ಹೂರ್ಣ ಮಾಡ್ತಾರೆ. ಅದ್ರದ್ದು ಇದ್ ಬರುತ್ತಲ್ಲ ಅದನ್ನ ಕಲ್ಸೋದ್ ನಾನೇ, ಕಲ್ಸೋದ್ ನಾನೇ, ಪ್ಲಸ್ ತಟ್ಟಿ ನೀಟಾಗಿ ಕೊಡೋದು ನಮ್ಮ ಅಮ್ಮಂಗೆ. ಇದಾದ್ರೇನೆ ಒಬ್ಬಟ್ಟು ಕಂಪ್ಲೀಟ್ ಆಗೋದು ನಮ್ಮನೆ, ಅದ್ ನಾನೇ ಮಾಡೋದು. ನನಗೆ ಅನಿಸ್ತಿದೆ ಯುಗಾದಿ ಹಬ್ಬಕ್ಕೆ ನಾನು ನಿಮ್ಮ ಮನೆಗೆ ಯಾಕೆ ಬರಬಾರ್ದಾಗಿತ್ತು ಅಂತ. ಮಾಡಿದ್ರಿ, ನಂಗೆ ಒಬ್ಬಟ್ಟು ಅಂದ್ರೆ ಭಾರಿ ಇಷ್ಟ. ನಮ್ಮಮ್ಮ 100 ಸತಿ ಹೇಳ್ತಿರ್ತಾರೆ, ಮಮ್ಮಿ ಒಬ್ಬಟ್ಟು ಸರ್, ಏನೇ ಒಳ್ಳೆ ಬಸ್ರಿ ತರ ಬೌಣಿಸ್ಕೊಂತಿಯಲ್ಲೇ ಅಂತಂತಾರೆ. ಮಮ್ಮಿ ಒಬ್ಬಟ್ಟು ಸರ್ ಇಷ್ಟ ಮಾಡ್ಬಿಡು, ಇದೇ ಕೇಳೋದು ಯಾವಾಗ್ಲೂ. ಅದ್ ಬಿಟ್ರೆ ಚಿಕನ್ ಸಾಂಬಾರ್, ನಾಟಿ ಕೋಳಿ ಸಾರು, ಮುದ್ದೆ ನಮ್ಮಮ್ಮ ಕೇಳೋದು. ಒಬ್ಬ ನಟಿಯಾಗಿ ತಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿರ್ಬೇಕು ಅಂತ ತುಂಬಾ ಕಷ್ಟ ಆಗುತ್ತೆ. ಒಂದ್ ಕಡೆ ಸೋಷಿಯಲ್ ಮೀಡಿಯಾ, ಇನ್ನೊಂದ್ ಕಡೆ ಒಂದಷ್ಟು ಪ್ರಮೋಷನ್ಸ್ ವಿಡಿಯೋಸ್ ಆಗಿರ್ಬೋದು, ಯಾವುದೋ ಒಂದು ಇವೆಂಟ್ಗಳಾಗಿರ್ಬೋದು, ಅದೆಲ್ಲ ಬಿಸ್ನೆಸ್ ಎಲ್ಲ ಇರುತ್ತೆ. ಸೊ ಹೆಂಗ್ ಮೇಂಟೈನ್ ಮಾಡ್ತಿರ್ತಾರ ಅಂತ? ಅಫ್ಕೋರ್ಸ್ ಇಟ್ಸ್ ಅ ವೆರಿ ಸ್ಟ್ರೆಸ್ಫುಲ್ ಅಂತಾನೆ ಹೇಳ್ಬೋದು. ಈಗ ನನ್ನ ಒಂದು ಓನ್ ಆಂಟರ್ಪ್ರಿನರ್ಶಿಪ್ ಬೇರೆ ಶುರು ಮಾಡಿದ್ದೀನಿ. ಮತ್ತೆ ಅಪ್ಪ ರಿಟೈರ್ಡ್ ಆದ್ರೂ ಅಪ್ಪನ ಸ್ವಲ್ಪ ಕೆಲಸ ಬಿಸ್ನೆಸ್ ಕಡೆ ಆಗಿರ್ಬೋದು, ಮತ್ತೆ ನನ್ನ ಪ್ರೊಫೆಷನ್, ಮತ್ತೆ ಈ ತರ ಈವೆಂಟ್ ಆಕ್ಟಿವಿಟೀಸು, ಮತ್ತೆ ಈಗ 2 ಚಿತ್ರದ್ದು ಇದಾಗ್ತಾ ಇದೆ. ಸೊ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಬಟ್ ಎಷ್ಟು ಟೈಮ್ ಇದ್ರೂ ಸಾಲಲ್ಲ. ಒಂದೊಂದ್ಸತಿ ಏನಾಗುತ್ತೆ, ಫ್ರೀ ಆಗಿದ್ದಾಗ ಅನ್ಸ್ಬಿಡುತ್ತೆ, ಅಯ್ಯೋ ನಾನು ಫ್ರೀ ಇದೀನಲ್ಲ ಏನೂ ಇಲ್ಲ ಅಂತ. ಈ ಡೈಲಿ ಇವಾಗ ಒಂದು 10 days ಇಂದ ಐ ಆಮ್ ಫುಲ್ಲಿ ಆಕ್ಯುಪೈಡ್ ವಿತ್ 1 or ಅದರ್ ಈವೆಂಟ್ ಆಕ್ಟಿವಿಟೀಸ್. ಅಯ್ಯಯ್ಯೋ, ಒಂದು ದಿನ ಮಧ್ಯಾಹ್ನ ಸಾಯಂಕಾಲ ಬ್ರೇಕ್ ಸಿಕ್ಕಿದೆಯಲ್ಲ, ಖುಷಿ ಆಗುತ್ತೆ. ಬಿಸಿ ಇದ್ದಾಗ ಸಿಗ್ಲಿ ಬ್ರೇಕು ಅನ್ಸುತ್ತೆ, ಬ್ರೇಕ್ ಇದ್ದಾಗ ಅಯ್ಯೋ ಏನಕ್ಕೆ ಬ್ರೇಕು ಅನ್ಸುತ್ತೆ. ಮನುಷ್ಯಂತೆ ಇದು ನೋಡಿ ಅಲ್ವಾ, ಎಂತ ವಿಪರ್ಯಾಸ. ಅಯ್ಯೋ ಬಿಸಿ ಇದ್ರೆ ಅಯ್ಯೋ ಫ್ರೀ ಆಗ್ಲಿ ಅಂತೀವಿ, ಫ್ರೀ ಇದ್ರೆ ಬಿಸಿ ಬೇಕು, ನಾನು ಫ್ರೀ ಇದೀನಿ ಅಂತ. ಎಂತ ತಿಕ್ಲು ಮನುಷ್ಯನ ಮನಸ್ಥಿತಿ ಅಲ್ಲ. ಸಾಮಾನ್ಯವಾಗಿ ಫ್ರೀ ಇವಾಗ ಹೇಳ್ತಾ ಇದ್ರು, ಫ್ರೀ ಮತ್ತೆ ಬಿಸಿ ಇರುವಂತ ಟೈಮ್ ಎರಡೂನು. ಬಿಸಿ ಇದ್ದಾಗ ಫ್ರೀ ಇರ್ಬೇಕು ಅನ್ಸುತ್ತೆ, ಫ್ರೀ ಇದ್ದಾಗ ಬಿಸಿ ಇರ್ಬೇಕು ಅನ್ಸುತ್ತೆ. ಸೊ ಹಾಬೀಸ್ ನಿಮ್ದೆಲ್ಲ ಏನೆಲ್ಲ ಹಾಬೀಸ್ ಇರುತ್ತೆ ಅಂತ? ನನಗ್ 1 ದಿನ 2 ದಿನ ಫ್ರೀ ಇತ್ತಾ, ನಮ್ಮ ಅಕ್ಕ ಇದ್ದಾಳೆ,
ಆಯ್ತಾ, ಅವ್ರ ಹಸ್ಬೆಂಡ್ ಅಕ್ಕ ಬಾಬಾ ಇದ್ದಾರಾ, ಮಾಮ ಇದ್ದಾರಾ, ಇದಾರ, ಎತ್ತು ಗಾಡಿ, ಡೀಸೆಲ್ ಹಾಕೋ, ಸುತ್ತು ಯಾವ್ದು ಹೋಗಿಲ್ಲ ದೇವಸ್ಥಾನಕ್ಕೆ ಹೋಗು, ಏನು ಮಾತೇ ಇಲ್ಲ, ಪ್ಲಾನ್ ಇಲ್ಲ, ಎತ್ತದ ಹೋಯ್ತಾರ ಸೀದಾ, ಏನು ಪ್ಲಾನ್. ಆಮೇಲೆ ಅಲ್ಲೋಗಿ ಅಲ್ಲಿ ಏನೇನಿದೆ ನೀವು ನಂಬಲ್ಲ. ಐ ಫಾರ್ಗಾಟ್ ಯುವರ್ ನೇಮ್, ಮಂಜುನಾಥ್. ಓಕೆ, ಮಂಜು, ಯು ಡೋಂಟ್ ಬಿಲೀವ್ ಇಟ್. ದೇವ್ರು ಎಷ್ಟು ಅರ್ಥಪೂರ್ಣ, ಒಂದ್ ಕಾಣದೇ ಇರೋ ಶಕ್ತಿ ಇದೆ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ. ಈಗ ನಾನೊಂದು ಆರ್ಟಿಸ್ಟು, ನಾನಲ್ಲಿ ಹೋಗಿ ಆಮೇಲೆ ಈಗ ಯಾವ್ದ್ಯಾವ್ದೋ ಜಿಲ್ಲೆಯಲ್ಲಿ ಯಾವ್ದ್ಯಾವ್ದೋ ರಾಜ್ಯದಲ್ಲಿರುವಂತ ದೇವಸ್ಥಾನ ದೇವ್ರದ್ದು ನಮ್ಗೆ ಏನೂ ಗೊತ್ತಿರಲ್ಲ ಡೀಟೇಲ್ಸ್, ಅಲ್ಲಿನ ಕ್ಯೂ ಸಿಸ್ಟಮು, ದರ್ಶನದ ಸಿಸ್ಟಮ್, ನಾವ್ ಏನಲ್ಲಿ ಐ ಆಮ್ ನಾಟ್ ಸಮ್ ಸೆಂಟ್ರಲ್ ಇದು ಅನ್ನಲ್ಲ. ನನ್ಗೆ ಏನ್ ಅನ್ಸುತ್ತೆ, ಒಂದ್ ಇಂಟ್ಯೂಷನ್ ಏನ್ ಅನ್ಸುತ್ತೆ ಅಂದ್ರೆ, ರಶ್ ಇರುತ್ತೆ ಇವತ್ತು, ಹೆಂಗ್ ಹೋಗಿ ದರ್ಶನ ಹೋಗ್ತಾ ಎಲ್ಲ ಮೈಂಡಲ್ಲಿ ಬರುತ್ತೆ, ಹೊರಡ್ಬಿಟ್ವಿ, ಏನಪ್ಪಾ ಮಾಡೋದು, ಇಷ್ಟೇ. ನೀನ್ ದರ್ಶನಕ್ ಮಾಡಕ್ ಬರ್ತಾ ಇದೀನಿ, ನಿನಗ್ ಬಿಟ್ಟಿದ್ ನಾನು ಹೆಂಗ್ ಮಾಡಿಸ್ಕೊಂಡೆ. ದೇವಸ್ಥಾನಕ್ಕೆ ಎಂಟ್ರಿ ಆಗ್ತೀನಿ ಮಂಜು ಅವರೇ, ನಮ್ಮ ಅಕ್ಕ ಹೇಳ್ತಾಳೆ ಯಾರು ಹೇಳದ ಅಂತ. ಅಕ್ಕ ಏನು ಬೇಡ, ಬಾ ಸೀದಾ ಹೋಗ್ತೀನಿ, ನೀವ್ ನಂಬಲ್ಲ, ಯಾರಾದ್ರೂ ಒಬ್ರು ಸಿಗ್ತಾರೆ, ಸೀದಾ ಹೆಂಗಂದ್ರೆ ಆ ದೇವ್ರೆ ನನ್ನ ಹಿಂಗ್ ಬಾ ಮಗಳೇ ಅಂತ ಹಿಂಗ್ ಕರೆದ್ ಬಾಚ್ ತಬ್ದಂಗಿರುತ್ತೆ. ಇವತ್ವರೆಗೂ ಫ್ರಮ್ ಪಾಸ್ಟ್ 3-4 months ಐ ಆಮ್ ಡೂಯಿಂಗ್, ಅಂದ್ರೆ ಮುಂಚೆಯಿಂದನೂ ಹಿಂಗೆ ಇದೆ. ಈ ಕುಂಭಮೇಳದೆಲ್ಲ ಹೋಗಿನಲ್ಲ, ಕೊಟ್ಟೆ ಅಂತ ಜನ ಹೆಂಗೆ ನನಗ್ ದರ್ಶನಗಳಾಗಿದೆ ಅಂದ್ರೆ ಮಿರಾಕಲ್ ಅನ್ಕೊಳ್ಳಿ ನೀವು. ಸೊ ಅವಾಗ ನನ್ಗೆ ಅನ್ಸುತ್ತೆ, ಓಕೆ, ಸಮ್ವೇರ್ ಐ ಕನೆಕ್ಟೆಡ್ ಟು ದ ಗಾಡ್. ಸೊ ಗಾಡ್ ಇಸ್ ವಿತ್ ಮೀ, ನಾನ್ ಮಾಡ್ತಾ ಇರೋದು ರೈಟು, ನಾನ್ ನಡೀತಾ ಇರೋ ಹಾದಿ ರೈಟು, ಅದಕ್ಕೆ ನನಗೆ ಈ ರೀತಿ ಎಲ್ಲಾದ್ರಲ್ಲೂ ನನ್ನ ಒಂದು ಪ್ರೊಟೆಕ್ಟ್ ಮಾಡ್ಕೊಂಡು ನನಗೆ ಒಂದ್ ದರ್ಶನ ಕೊಡ್ತಾ ಇದ್ದಾನೆ ಅಂದ್ರೆ ಇದನ್ನ ನಾನು ಎಲ್ಲಾರ್ಗು ಏನಕ್ಕೆ ಹೇಳಕ್ ಇಷ್ಟಪಡ್ತೀನಿ, ನಿಮ್ಮ ಕರ್ಮಗಳು, ನೀವ್ ಏನ್ ಮಾಡಿರ್ತೀರಾ ಅದಕ್ಕೆ ನೀವು ಆನ್ಸರ್ ಎಲ್ಲೋ ಹುಡ್ಕದ್ ಬೇಡ, ಎಲ್ಲೋ ಇದ್ ಮಾಡೋದ್ ಬೇಡ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗತ್ತಲ್ಲ ಅದೇನೆ ಅಲ್ಟಿಮೇಟ್ ಆನ್ಸರ್. ಕಾರುಣ್ಯರಾಮ್ ಅವರು ತುಂಬಾ ವೆರಿ ಗುಡ್ ಸಿಂಗರ್ ಅಂತ ಕೇಳ್ಪಟ್ರು. ನಿಜ ಅಂತೆ. ನನ್ನ ಲೈಫ್ ಅಲ್ಲ, ಒಂದ್ ಪಕ್ಷ 2 ಸ್ಟೆಪ್ ಹಾಕ್ಬಿಡ್ತೀನಿ, ಒಂದ್ಸಲ ಟ್ರೈ ಮಾಡಿ, ನನ್ಗೋಸ್ಕರ ಯಾವ್ದೋ ಒಂದು ಸಾಂಗ್ ನ ಡೆಡಿಕೇಟ್ ಮಾಡೋದಾದ್ರೆ. ನಾನು ಫಸ್ಟ್ ಆಫ್ ಆಲ್ ಯಾವ ಸಾಂಗು ಬರೋದೇ ಇಲ್ಲ. ಅಯ್ಯೋ ದೇವ್ರೆ, ಇದ್ ಯಾವ ತರ ದೇವ್ರೆ, ಏನಪ್ಪಾ ಇವಾಗ ತಾನೇ ನೀನ್ ನೆನ್ಸ್ಕೊಂಡೆ, ಹಿಂಗ ನನ್ಗೆ ಇಡೋದು ಟ್ವಿಸ್ಟ್. ದೇವ್ರೆ ಮೇ ಬಿ ನನ್ ಕೈಯಿಂದ ಹಾಡ್ಸಿ ಅಂತ ಕೊಟ್ಟಿರ್ಬೋದು. ಆಕ್ಚುಲಿ ನಂಗೆ ತುಂಬಾ ಗುರುನಾಥರದ್ದು ವೆಂಕಟಾಚಲ ಅವಧೂತರು ಅಂತ ಇದಾರೆ, ಇದು ಸಕ್ರಾಯಪಟ್ಟಣದಲ್ಲಿ ತಾತ, ಅಪ್ಪಾಜಿ ಆಯ್ತಾ, ಅವ್ರದ್ದು ಒಂದಷ್ಟು ಇದು ಕಾರುಣ್ಯ ಸಿಂಧು ಅಂತ ಬರುತ್ತೆ. ಗುರುನಾಮಾಮೃತ 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 ಸವಿಮನವೇ ಅಂತ. ಅಂದ್ರೆ ಅದು ನಾನು ಡೈಲಿ ಪೂಜೆ ಮಾಡ್ಬೇಕಾದ್ರೆ, ಈಗ ನಾನು ಆಮೇಲೆ ಅದ್ ಬಿಟ್ರೆ ಹನುಮಾನ್ ಚಾಲೀಸ್ ನಾನು ತುಂಬಾ ಕೇಳ್ತೀನಿ. ಆಮೇಲೆ ಕುಬೇರ ಒಂದ್ ದೇವ್ರದ ಮಂತ್ರ, ಈ ತರದ್ದೇ ಕೇಳಿ ನಂಗೆ ಅಂತವೇ ಗೊತ್ತು, ಸಿನಿಮಾ ಸಾಂಗ್ ಗಿಂತ. ಅಷ್ಟೇ ನಾನು ಹೇಳಿದೀಗ 2 ಲೈನ್ ಅಷ್ಟೇ ನಮ್ ಗುರುನಾಥರದ್ದು ಅಷ್ಟೇ. ಸಿನಿಮಾಗಳ ವಿಚಾರಕ್ಕೆ ಬರೋದಾದ್ರೆ, ಸೊ ಪರಭಾಷಾ ಸಿನಿಮಾಗಳಲ್ಲಿ ಅವಕಾಶ ಬಂದ್ರೆ ಕಾರುಣ್ಯರಾಮ್ ಅವರು ಎಂಟ್ರಿ ಕೊಡ್ತಾರ ಅಂತ? 100%. ಸಿ, ದೇರ್ ಇಸ್ ನೋ ಬ್ಯಾರಿಕೇಡ್ಸ್. ಲ್ಯಾಂಗ್ವೇಜು, ವ್ಯಕ್ತಿಗಳು, ಮತ್ತೆ ಇದು ಅದು ಟ್ಯಾಲೆಂಟ್, ನಿಮ್ಮ ಯೋಗ್ಯತೆ, ನಿಮಗೆ ಏನು ಸಿಗಬೇಕು ಅದು ಯಾವುದೇ ಇದ್ರಲ್ಲಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಪಡ್ಕೊಳ್ಳಿ. ಆ ಒಂದ್ ಹೆಸರು, ಈಗ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ ಅಂತಾರೆ. ಈಗ ಹುಟ್ಟಿದೀವಿ, ಯಾವಾಗ ಸಾಯ್ತೀವಿ ಗೊತ್ತಿಲ್ಲ, ಇನ್ನ ಮತ್ತೆ ಜನ್ಮ ಸಿಗುತ್ತೋ ಅಲ್ವೋ ಗೊತ್ತಿಲ್ಲ. ಆದ್ರೆ ನಮ್ ಕೈಲಿ ಆಗುವಂತ ಸಾಧನೆ ಒಂದ್ ಒಳ್ಳೆ ಹಾದಿಲ್ ಮಾಡ್ಕೊಂಡು ಹೋಗೋದು, ಯಾವ ಮಟ್ಟಕ್ಕಾದ್ರೂ ಆಗ್ಲಿ. ಸೊ ಗೋ ಹೆಡ್ ಅಂತ ನನ್ ಖಂಡಿತವಾಗ್ಲು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಅವಕಾಶ ಅಫ್ಕೋರ್ಸ್ ನಂಗೆ ತಮಿಳು ಸುಮಾರು ಕಮರ್ಷಿಯಲ್ಸ್ ಮಾಡಿದೀನಿ. ನನ್ಗೆ ಐ ಸ್ಪೀಕ್ ವೆರಿ ವೆಲ್ ತಮಿಳ್, ತೆಲುಗು, ಮಲಯಾಳಂ ಸ್ವಲ್ಪ, ಹಿಂದಿ ಬೆಟರ್. ಸೊ ಕನ್ನಡ ನನ್ನ ಮಾತೃಭಾಷೆ. ಸೊ ಹಂಗಿರೋದ್ರಿಂದ ನನಗೆ ಬ್ಯಾರಿಕೇಡ್ಸ್ ಇಲ್ಲ ಲ್ಯಾಂಗ್ವೇಜ್ ಅಲ್ಲಿ. ಅಂಡ್ ಡೆಫಿನೆಟ್ಲಿ ಸೂನ್ ಐ ಆಮ್ ಗೋನ್ ಟು ಡೂ ಅ ತಮಿಳ್ ಮೂವಿ. ಒಂದು ಆಕ್ಚುಲಿ 2 ಸಿನಿಮಾ ನನಗೆ ಲಾಸ್ಟ್ ಇಯರ್ ಮಾತುಕತೆ ಆಗಿತ್ತು. ಲಿಟ್ರಲಿ ಐ ವಾಸ್ ಬಿಸಿ ಹೆಲ್ಡ್ ಅಪ್ ವಿತ್ ಮೈ ಓನ್ ಇದು. ಸೊ ಈ ವರ್ಷ ಎಲ್ಲದ ಕನ್ನಡ ಆಗಿರ್ಬೋದು, ಬೇರೆ ಲ್ಯಾಂಗ್ವೇಜ್ ಡೆಫಿನೆಟ್ಲಿ ಮಾಡ್ತೀನಿ. ಮಾತಾಡ್ತಾ ಹೇಳ್ತಾ ಇದ್ರಿ, ಸೊ ಒಬ್ಬ ನಟಿಯಾಗಿ ಸರ್ವೈವ್ ಆಗ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಇದೆ. ಅದು 1-2 ವರ್ಷಗಳಲ್ಲಿ ಎಷ್ಟೇ ಫೇಮ್ ಅಂಡ್ ನೇಮ್ ಬಂದ್ರು ಕೂಡ ಒಂದ್ ಸಿನಿಮಾ ಹಿಟ್ ಆಗುತ್ತೆ, ಒಂದ್ ಸಿನಿಮಾ ಫ್ಲಾಪ್ ಆಗುತ್ತೆ. ಬಿಕಾಸ್ ಅವರ ಕಥೆಯನ್ನ ಚೂಸ್ ಮಾಡುವಂತ ವಿಧಾನ ಆಗಿರ್ಬೋದು, ಅಥವಾ ಕೆಲವೊಂದ್ಸಲ ಅವರ ವ್ಯಕ್ತಿತ್ವನೂ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು 1 ದಶಕಕ್ಕಿಂತ ಹೆಚ್ಚಿನದಾಗಿ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗ್ತಿದ್ದೀರಾ, ಯಾವುದೇ ಒಂದು ರೀತಿಯಂತಹ ಕಪ್ಪು ಚುಕ್ಕೆ ಇಲ್ದಂಗೆ ಬೆಳಿತಿದ್ದೀರಾ ಅಂತಂದ್ರೆ ಸೀಕ್ರೆಟ್ ಏನು ಅಂತ? ಏನ್ ಸೀಕ್ರೆಟ್ ಅಂದ್ರೆ, ನಾವು ನಡೆದ್ ಬಂದಿರೋ ಹಾದಿ ಮತ್ತೆ ತಂದೆ ತಾಯಿಗಳ ಆಶೀರ್ವಾದ, ಅವ್ರು ನಮಗ್ ಕಲ್ಸ್ಕೊಟ್ಟಿರುವಂತ ಕಲ್ಚರ್ಸ್. ನಾನು ಹೇಳದ್ನಲ್ಲ, ನನ್ನ ಕೆಲವು ಎಥಿಕ್ಸ್ ನಾನು ಫಾಲೋ ಮಾಡ್ತೀನಿ. ಸೊ ಮಾರಲ್ಸ್, ಎಲ್ಲದಕ್ಕಿಂತ ಹೆಚ್ಚಾಗಿ ಮಾರಲ್ಸ್ ಇರಬೇಕು. ನಮ್ಮತನ ನಾವ್ ಯಾವತ್ತೂ ಬಿಟ್ಕೊಡ್ಬಾರ್ದು ಅಷ್ಟೇ, ಅದು ನಾನು ಬಿಲೀವ್ ಮಾಡ್ತೀನಿ. ಆಮೇಲೆ
ಕೆಲ್ಸಕ್ಕೆ ಏನ್ ಜಸ್ಟಿಸ್ ಮಾಡ್ಬೇಕು ಅದನ್ನ ಮಾಡ್ತೀನಿ. ಅಂಡ್ ಇದು ಒಂದು ಶಾಲೆ, ಒಂದು ಚಿತ್ರರಂಗ. ಮತ್ತೆ ಇಲ್ಲಿ ನೀವೆಲ್ಲರೂ ನಮ್ಮ ಒಂದು, ಇವಾಗ ಹೆಂಗೆ ನಾವು ಒಂದು ಸ್ಕೂಲಲ್ಲಿ 10th ವರ್ಗು ಮುಗಿಸಿದಾಗ ಒಂದಿಷ್ಟು ಪೀರಿಯಡ್ ವರ್ಗು ಅಲ್ಲಿ ನಾವು ಒಳ್ಳೆ ಮಾರ್ಕ್ಸ್ ತಗೋಬೇಕು, ಒಳ್ಳೆ ರ್ಯಾಂಕ್ ತಗೋಬೇಕು, ಒಳ್ಳೆ ಹೆಸರು ತಗೋಬೇಕು ಅಂತಿರ್ತೀವಿ. ಹಂಗೆ ಚಿತ್ರರಂಗದಲ್ಲೂ ಅಷ್ಟೇ. ಇಲ್ಲಿ ಬಂದಿದೀವಿ ನಾವು, ಎಷ್ಟು ವರ್ಷ ನಮ್ಗೆ ಇಲ್ಲಿ ಇರಕ್ಕಾಗುತ್ತೋ ಅಷ್ಟು ವರ್ಷ ನಮ್ ಕೈಲಿ ಏನಾಗುತ್ತೆ ಒಂದು ಕೊಡುಗೆನ ಕೊಡ್ಬೇಕು ಹೊರ್ತು ನಮ್ಮಿಂದ ಅದಕ್ಕೂ ಕಪ್ಪು ಚುಕ್ಕಿ ಆಗ್ಬಾರ್ದು, ಅದರಿಂದ ನಮಗೂ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲೇ ನಾನು ಬಂದಿರೋದು. ಆ ಒಂದು ತುಂಬಾ ಮಾರಲ್ಸ್ನ ಇಟ್ಕೊಂಡೆ ಬದುಕ್ತಿರೋ ಅಂತ ಹುಡುಗಿ. ಆಮೇಲೆ ಟಿಪಿಕಲ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆಗಿರೋದು. ಯಾಕಂದ್ರೆ ನಮ್ಮ ಇಡೀ ಫ್ಯಾಮಿಲಿಲಿ ಯಾರು ಚಿತ್ರರಂಗಕ್ಕೆ ಸಂಬಂಧ ಅಲ್ಲ, ಒಂದು ಅಣುವಷ್ಟು ಗೊತ್ತಿಲ್ಲದೆ ಇರೋರು. ಅಂತ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋಳು ಅಷ್ಟೇ ಕ್ಲೀನ್ ಆಗೇ ಇದ್ದು ಹೋಗ್ಬೇಕು ಅನ್ನೋದೇ ನನ್ನ ಆಸೆ. ಹಂಗೆ ಇದೀನಿ, ಹಾಗೆ ಹೋಗ್ತೀನಿ ಅಷ್ಟೇ. ಯಾವ ಕಾರಣಕ್ಕೆ ಕಾರುಣ್ಯರಾಮ್ ಅವರು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ರು? ಅಂಡ್ ಇನ್ನೊಂದೇನಂತಂದ್ರೆ, ಇನ್ನೊಂದು ಫ್ಯಾಮಿಲಿ ಸಪೋರ್ಟ್ ಹೆಂಗಿತ್ತು ಆ ಟೈಮಲ್ಲಿ? ಆಕ್ಚುಲಿ ನನ್ ಹೀರೋಯಿನ್ ಆಗ್ತೀನಿ, ಸಿನಿಮಾ ಮಾಡ್ತೀನಿ ನಾನು ಅನ್ಕೊಂಡೇ ಇಲ್ಲ. ಇದೆಲ್ಲ ಒಂಥರ ಅದೇನೋ ಗಾಡ್ ಗ್ರೇಸ್ ಅಂತಾನೆ ಹೇಳ್ಬೋದು. ಆಕ್ಸಿಡೆಂಟ್ಲಿ ಆಗಿದ್ದು. ಬಟ್ ನಾನು ಯಾವ್ದೇ ಅಷ್ಟೇ, ನನ್ನ ಜೀವನದಲ್ಲಿ ಯಾವ್ದೇ ಏನೇ ಆಕ್ಸಿಡೆಂಟ್ಲಿ ಬಂದ್ರು ನೋಡಿ ಅದು ನನಗೆ ಬೇಕು, ನಾನು ತುಂಬಾ ಸೀರಿಯಸ್ ಆಗಿ ತಗೊಳ್ಳೋಂಥಳು. ಪ್ರೊಫೆಷನ್ ಆಗಿರ್ಬೋದು, ಇಲ್ಲ ಒಂದು ಎಜುಕೇಶನ್ ಆಗಿರ್ಬೋದು, ಇಲ್ಲ ನನ್ನ ಲೈಫಲ್ಲಿ ಬರೋಂಥ ವ್ಯಕ್ತಿ ಆಗಿರ್ಬೋದು, ಎಲ್ಲ ಆಕ್ಸಿಡೆಂಟ್ಲಿನೇ ಬರೋದು, ಅಚಾನಕ್ಕಾಗೆ. ಬಟ್ ಅದನ್ನ ನಾನು ಒಂದು ಟೈಮ್ ಕೊಟ್ಟು ಅದನ್ನ ನೋಡಿ ನಾನು ಸೀರಿಯಸ್ ಆಗಿ ತಗೊಂಡೆ, ಅದಕ್ಕೆ ಎಷ್ಟು ಎಫರ್ಟ್ ಹಾಕ್ಬೇಕು ಹಾಕುವಂತವಳು. ಹಾಗೇನೆ ಚಿತ್ರರಂಗದ ವಿಚಾರಕ್ಕೆ ಬಂದ್ರು ಕೂಡ ಆ ಎಫರ್ಟ್ ಹಾಕಿದೀನಿ. ಇವತ್ತರೆಗೂ ನನ್ನ ಕೈಲಾದಷ್ಟು ಮಾಡಿದೀನಿ. ಜನದ ಪ್ರೀತಿ ಸಹಕಾರದ ಮುಖಾಂತರ ಈ ಮಟ್ಟಕ್ಕೂ ಬಂದಿದ್ದೀನಿ. ಇನ್ನೂ ಒಂದ್ ಮಟ್ಟಕ್ಕೆ ಹೋಗೋ ಅಂತ ಆಸೆನೂ ಇದೆ. ಅದ್ರ ಜೊತೆಗೆ ನನ್ನ ಎಫರ್ಟು ಇದೆ, ಅದ್ರ ಸಹಕಾರ ಎಲ್ಲರದು ಇದ್ದೇ ಇರುತ್ತೆ ಅಂತ ಅನ್ಕೊಂಡಿದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ದೇವರು, ನಾನ್ ನಂಬಿರ್ತಕ್ಕಂಥ ಪ್ರತಿಯೊಬ್ಬ ನಾನ್ ಮಾಡೋದ್ ಪೂಜೆ ಮಾಡ್ತೀವ್ರು ನನ್ನ ಜೊತೆಗಿರ್ತಾರೆ ಅನ್ನೋ ನಂಬಿಕೆನೂ ಇದೆ. ಮತ್ತೆ ಶಿವಣ್ಣ ಅವರೊಟ್ಟಿಗೆ ಯಾವಾಗ ಕಾಣಿಸ್ಕೊಳ್ತೀರಾ ಅಂತ? ವೇಟಿಂಗ್. ಶಿವರಾಜ್ ಕುಮಾರ್ ಸರ್ಗಂತೂ ನಾನು ನಿಜ ವೇಟಿಂಗ್. ಸೊ ಅವಾಗಿನ್ನ ಐ ವಾಸ್ ಲೈಕ್ ವೆರಿ 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 ಸ್ಮಾಲ್ ಗರ್ಲ್. ಅವಾಗ್ಲೇ ಮಾಡಿದ್. ಈಗ ಸ್ವಲ್ಪ ಇನ್ನು ದೊಡ್ಡೋಳಾಗಿದ್ದೀನಿ. ಇವಾಗ ಆಲ್ಮೋಸ್ಟ್ 8-9 ವರ್ಷ ದೊಡ್ಡೋಳಾಗಿದ್ದೀನಿ. ಸೊ ನಾವು ಆಲ್ಸೋ ಐ ಆಮ್ ಲೈಕ್ ರೆಡಿ ಟು ಆಕ್ಟ್ ವಿತ್ ಶಿವರಾಜ್ ಕುಮಾರ್ ಸರ್. ಸೊ ಪ್ಲೀಸ್ ಸರ್, ನೀವೇನಾದ್ರು ಇಂಟರ್ವ್ಯೂ ನೋಡ್ತಾ ಇದ್ರೆ, ನಿಮ್ದು ಎಷ್ಟು ಪ್ರೊಡಕ್ಷನ್, ಎಷ್ಟು ಸಿನಿಮಾ ಬರ್ತದೆ, ಸೊ ಅಗೇನ್ ಗಿವ್ ಮಿ ಅ ಚಾನ್ಸ್ ಟು ವರ್ಕ್ ವಿತ್ ಯು. ಇಟ್ಸ್ ಲೈಕ್ ಅ ಸ್ಕೂಲ್, ಇಟ್ಸ್ ಲೈಕ್ ಇನ್ಸ್ಟಿಟ್ಯೂಷನ್ ನಿಮ್ ಜೊತೆ ಒಂದು ವರ್ಕ್ ಮಾಡೋದು. ನಾನು ತುಂಬಾ ಆಕ್ಚುಲಿ ಹೇಳ್ಬೇಕಂತಂದ್ರೆ, ಅವಾಗೆಲ್ಲ ನಾವು ಇನ್ನ ಇಂಡಸ್ಟ್ರಿಗೆ ಬಂದವ್ರು, ನಮ್ಗಿನ್ನ ಗೊತ್ತಿಲ್ಲ ಚಿತ್ರರಂಗ ಮತ್ತೆ ಯಾವ ತರ ಸುಮಾರು ವಿಚಾರಗಳನ್ನ ಅವ್ರನ್ನ ನೋಡಿ ನಾನು ಕಲ್ತೀನಿ. ಈಸ್ ಅ ವೆರಿ ಸಿಂಪ್ಲಿಸಿಟಿ ಪರ್ಸನ್, ವೆರಿ 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 ಹಂಬಲ್ ಪರ್ಸನ್. ಅವರು ಒನ್ ಆಫ್ ದ ರೀಸನ್ ನಾನು ಇವತ್ತು ಹಿಂಗಿಷ್ಟು ಹಂಬಲ್ ಇದೆ. ಪ್ರತಿಯೊಬ್ರು ಸಿಂಪ್ಲಿಸಿಟಿ ಅಂತ ಏನ್ ಹೇಳ್ತಾರೆ, ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಟು ಲರ್ನ್. ಸೊ ಆತರ ಇನ್ನೂ ಹೆಚ್ಚು ವಿಚಾರಗಳು ನಿಮ್ಮಿಂದ ನಾವು ಕಲಿಬೇಕು, ತಿಳಿಬೇಕು, ಆಕ್ಟ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಸೊ ಪ್ಲೀಸ್ 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 ಕನ್ಸಿಡರ್ ಮೀ ಸರ್. ಶಿವಣ್ಣ ಅವರ ಆರೋಗ್ಯ ಗೊತ್ತಿತ್ತು ಆ ಒಂದು ಕ್ಷಣ, ಬಿಕಾಸ್ ಯಾಕಂತಂದ್ರೆ ನೀವು ಒಂದು ಸಿನಿಮಾದಲ್ಲಿ ಅವರೊಟ್ಟಿಗೆ ಜರ್ನಿ ಮಾಡಿರ್ತೀರ. ಶಿವಣ್ಣ ಅವ್ರಿಗೆ ಈ ತರ ಆಗಿದೆ ಅಂತ, ಶಿವಣ್ಣ ಅವ್ರಿಗೆ ಹಿಂಗಾಗಿದೆ ಅಂತ ತಕ್ಷಣ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಂತ? ಐ ವಾಸ್ ರಿಯಲಿ ವೆರಿ ಸ್ಯಾಡ್. ಅದಾದ್ಮೇಲೆ ನಾನು ಅವ್ರನ್ನ ಭೇಟಿ ಮಾಡ್ಬೇಕು, ನೋಡ್ಬೇಕು ಅಂತ, ಅವರು ಇವರಿದ್ದಾರೆ ಗೋವಿಂದಣ್ಣ ಅಂತ, ಅವ್ರ ಹತ್ರ ನಾನು ಸಂಪರ್ಕದಲ್ಲಿ ಇದ್ದೀನಿ. ಆಕ್ಚುಲಿ ರೆಗ್ಯುಲರ್ ಆಗಿ ಕೇಳ್ತಿರ್ತೀನಿ ಏನು ಎತ್ತ. ಆಮೇಲೆ ನೀವಿ ಆಲ್ಸೋ ಇನ್ ಕಾಂಟ್ಯಾಕ್ಟ್, ಮತ್ತೆ ಫ್ಯಾಮಿಲಿ ಅವರೆಲ್ಲ ಸೊ ಅಪ್ಡೇಟ್ ತಗೊಳ್ತಾ ಇರ್ತೀನಿ. ಒಂದ್ಸತಿ ಇದು ತರುಣನ್ ಮದ್ವೆಲಿ ಸಿಕ್ಕಿದ್ರು, ಅವಾಗ ಇ ವಾಸ್ ಫೈನ್ ಓನ್ಲಿ. ಬಟ್ ಅಲ್ಲಿ ಹೋಗಿ ಬಂದ್ಮೇಲೆ ಅವ್ರ ಮನೆಗೆ ಹೋಗ್ಬೇಕು ಭೇಟಿ ಮಾಡಕ್ಕೆ ಅಂತ ನಾನು ಅನ್ಕೊಳ್ತಾ ಇದೀನಿ, ಹೋಗ್ಬೇಕು. ಬಟ್ ಅಪ್ಡೇಟ್ಸ್ ಅಂತೂ ನಾನು ತಗೊಳ್ತಾ ಇರ್ತೀನಿ. ಸೊ ಬಿಕಾಸ್ ಅನ್ನೆಸೆಸರಿ ಅವ್ರಿಗೂ ಸುಮಾರು ಜನ ಬರ್ತಾ ಇರ್ತಾರೆ, ಅವ್ರಿಗೂ ಸ್ವಲ್ಪ ಆ ಒಂದು ಬ್ರೀತಿಂಗ್ ಸ್ಪೇಸ್ ಬೇಕು, ಮತ್ತೆ ಅವ್ರು ಚೇತರಿಸ್ಕೊಳಕ್ ಬೇಕು ಅಂತ. ಸೊ ನಾನು ಹೋಗಿಲ್ಲ. ಬಟ್ ಡೌನ್ ದ ಲೈನ್ ಈ ಕೆಲವೇ ದಿನ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ, ಮಾತಾಡ್ಸ್ಕೊಂಡ್ ಬರ್ಬೇಕು ಅಂತ. ಸಾಮಾನ್ಯವಾಗಿ ನಟಿ ಅಂದ ತಕ್ಷಣ ಪ್ರಪೋಸಲ್ಸ್ ತುಂಬಾನೇ ಜಾಸ್ತಿ ಬಂದಿರುತ್ತೆ. ನಿಮ್ಗೆ ಇದುವರೆಗೂ ಎಷ್ಟು ಲೆಕ್ಕ ಇಲ್ದಷ್ಟು ಪ್ರಪೋಸಲ್ಸ್ ಅಂತೂ ಬಂದಿರುತ್ತೆ, ಬಿಕಾಸ್ ನೀವು ಪ್ರೊಫೆಷನಲ್ ಆಕ್ಟ್ರೆಸ್ ಆಗಿರೋದ್ರಿಂದ. ಬಿಕಾಸ್ ನಿಮ್ಗೆ ನೋಡಕ್ಕೂ ಟೈಮ್ ಇರಲ್ಲ ಅದನ್ನ ಏನೇನ್ ನಡೀತಿದೆ, ಹೆಂಗೆ ಯಾವ ರೀತಿ. ಸೊ ಕ್ರೇಜಿಯೆಸ್ಟ್ ಪ್ರಪೋಸಲ್ ಅಂತಂದ್ರೆ ಯಾವ್ದು ಬಂದಿತ್ತು? ಯಾವ್ದಾದ್ರು ಒಂದು ಮೆಮೊರೇಬಲ್ ಪ್ರಪೋಸಲ್ ನ ಶೇರ್ ಮಾಡೋದಾದ್ರೆ? ಅದ್ ಫುಲ್ ದೊಡ್ಡ ಕಾಂಟ್ರವರ್ಸಿ ಆಗ್ಬಿಡುತ್ತೆ, ಕ್ರೇಜಿಯೆಸ್ಟ್ ಪ್ರಪೋಸಲ್ ಅಂತಂದ್ರೆ. ಲೊಟ್ಟೆ. ಅಯ್ಯೋ ತಮಾಷೆ. ಹಿಂಗ್ ಹೇಳಿದ್ರೆ ಯಾರು ಬರಲ್ಲ ರೀ, ಸೀರಿಯಸ್ ಆಗಿ ಹಿಂಗ್ ಹೇಳಿ ಬಂದಿರುತ್ತೆ. ಅವ್ರಿಗೆಲ್ಲರಿಗೂ ಏನ್ ಅಸಂಪ್ಷನ್ ಅಂದ್ರು, ಓಕೆ ಏನ್ ಎಷ್ಟೊಂದ್ ಬಂದ್ಬಿಟ್ಟಿರುತ್ತೆ, ನಾವ್ ಕೇಳಿದ್ರೆ ಒಪ್ಕೊಂತಾರ ಅಂತಾನೆ. ಪಾಪ ಎಷ್ಟೊಂದ್ ಜನ ಹತ್ರಕ್ಕೂ ಬಂದಿರಲ್ಲ, ನೀವುಗಳೆಲ್ಲ ಇದಿರಲ್ಲ, ಹಿಂಗ್ ಹಾಕ್ ಕೊಟ್ಟೇನೆ ಹಿಂಗ್ ಮಾಡಿಟ್ಟಿರ್ತಾರ. ಕೇಳೋದ್ ಎಲ್ಲಾರು ಇಷ್ಟ ಬಂದಿರೋದು ಯಾರು ಬಂದೇ ಇರಲ್ಲ. ಇನ್ಫ್ಯಾಕ್ಟ್ ಅಂಡ್ ಅನ್ಕೋತಾರೆ ಇವ್ರು ಎಲ್ಲೂ ಸಿಗದೇ ಇಲ್ವಲ್ಲ, ಎಲ್ಲೋ ಕೇಳೋದು ಅಂತ ಕೆಲವ್ರು ಅನ್ಕೊಂಡಿರ್ತಾರೆ ಹಂಗೆ. ಸೊ
ಆಮೇಲೆ ಇವಾಗ ಯಾರೋ ಒಂದು ನಾರ್ಮಲ್ ಸುಮ್ನೆ ಮೇಡಮ್ ನೋಡಿ ಈಗ ನಾನ್ ರೆಡಿ ಓಕೆ ಅಂತಾರೆ, ಅದೇ ಅದು ಆಮೇಲೆ ಹಾಕ್ಬಿಟ್ಟು ನೋಡಿ ಇವ್ರು ಕೇಳಿದ್ರು ಒಪ್ಕೊಳ್ಳಿಲ್ಲ, ಅದು ಕಾಂಟ್ರವರ್ಸಿ ಆಗಲ್ವಾ? ಹಂಗೆ ಆತರ ಅಲ್ಲ, ಕೆಲವರೆಲ್ಲ ಬರೋದೇ ಇಲ್ಲ, ಧೈರ್ಯನೇ ಮಾಡಲ್ಲ. ಅಂಡ್ ಸೆಕೆಂಡ್ಲಿ ಏನಂತಂದ್ರೆ ನಾನ್ ಆತರ ಯಾವ್ದಂದ್ರೆ ಹೌದು ಮತ್ತೆ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅನ್ನೋ ಮೆಂಟಾಲಿಟಿ ಇರೋ ಹುಡುಗಿನೇ ಅಲ್ಲ. ನಂಗೆ ಎಂಡ್ ಆಫ್ ದ ಡೇ ಟ್ರೂತ್ಫುಲ್ ಆಗಿರ್ಬೇಕು. ಈಗ ಯಾವ್ದೇ ವ್ಯಕ್ತಿ, ಫಾರ್ ಎಕ್ಸಾಂಪಲ್ ಯು ಆರ್ ರೈಟ್ ಇನ್ ಫ್ರಂಟ್ ಆಫ್ ಮೀ, ಬಿಫೋರ್ ಐ ಡೋಂಟ್ ನೋ ಯು, ಇವಾಗ ಯಾರು ನಂಗೆ ಗೊತ್ತಿಲ್ಲ, ಬಂದ ನನಗೂ ಇವ್ರಿಗೂ ವ್ಯಕ್ತಿಗೆ ಮನಸ್ ಬೆರ್ತು ಒಪ್ಪಿಗೆ ಆಗಿ ಒಂದ್ ಕಂಫರ್ಟ್ ಝೋನ್ ಆಗೋಕೆ ಲೆಟ್ ಸಿ ಅಂತ ಅಂದ, ಅವಾಗಿಂದ ಏನ್ ಜೀವನ ಅದನ್ನ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ. ಅವಾಗಿಂದ ಜೀವನದ ಏನೇ ಆಗೋ ಹೋಗಿದ್ರು ಇಬ್ರು ಸಹಬಾಳ್ಮೆಯಿಂದ ಒಂದು ಒಳ್ಳೆ ಬಾಂಡಿಂಗ್ ಇಂದ ಹೋಗ್ಬೇಕು. ಆಲ್ತು ಫಾಲ್ತು ಮಾಡಿ ನಾನು ಮಾಡಿದ್ರೆ ಸತ್ತಾನೆ ಅವನು. ಯಾಕಂದ್ರೆ ನಾನ್ ಹಂಗಿರ್ತೀನಿ, ನೀನು ಹಂಗೆ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಣ. ಮಿರರ್ ತರ ನೀನ್ ಹಿಂದೆ ನನಗ್ ಬೇಡ, ಮುಂದೆ ನನ್ ಜೊತೆ ಇದೆಯಾ ನನ್ಗೋಸ್ಕರ ಚೆನ್ನಾಗಿರು, ನಾನು ಹಂಗೇನೆ. ಅದ್ ಬಿಟ್ಬಿಟ್ಟು ಆಲ್ತು ಫಾಲ್ತು ಮಾಡಿದ್ರೆ ಮುಗೀತು ಕತೆ. ಅದಕ್ಕೆ ಯಾರು ಬರ್ತಿಲ್ಲ. ಏನಕ್ಕೆ ಕೇಳಿದೆ ಅಂತಂದ್ರೆ, ಪ್ರತಿಯೊಬ್ಬ ಹುಡುಗಿಗಾಗಿರ್ಬೋದು, ನಟಿಗಾಗಿರ್ಬೋದು, ತಮ್ಮ ಪಾರ್ಟ್ನರ್ಸ್ ಇಂಥದ್ದೇ ಕ್ವಾಲಿಟೀಸ್ ಇರಬೇಕು ಅಂತ ಇರುತ್ತೆ. ಸೊ ಕಾರುಣ್ಯ ರಾಮ್ ಅವರ ಪಾರ್ಟ್ನರ್ ಆಗ್ಬೇಕು ಅಂದ್ರೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅನ್ನೋಂಥದ್ದು ಒಂದಷ್ಟು ಜನಕ್ಕೆ, ಬಿಕಾಸ್ ಯಾಕಂದ್ರೆ ಒಂದಷ್ಟು ಜನ ಆ ಕ್ವಾಲಿಟೀಸ್ ಇರುವಂತವ್ರು ಬಂದು ನಿಮ್ಗೆ ನೆಕ್ಸ್ಟ್ ಪ್ರಪೋಸ್ ಮಾಡಬಹುದು ಇನ್ಸ್ಟಾದಲ್ಲಿ. ಸೊ ಹಾಗಾಗಿ ಕೇಳಿದ್ದು. ಆ ತರದ್ ಏನು ಸ್ಪೆಷಲ್ ಕ್ವಾಲಿಟೀಸ್ ಇಲ್ಲ ಮಂಜು ಅವರೇ. ವೆರಿ ಸಿಂಪಲ್, ದಟ್ ಪರ್ಸನ್ ಶುಡ್ ಬಿ ಲಾಯಲ್, ರೆಸ್ಪೆಕ್ಟೆಡ್, ಅಂದ್ರೆ ದೊಡ್ಡವರು ಚಿಕ್ಕವರು. ಆಮೇಲೆ ಒಂದ್ ಹುಡುಗಿ ಮನಸ್ಥಿತಿ ಮತ್ತೆ ಆಕೆಗೆ ಏನ್ ಆಸೆ ಮತ್ತೆ ಆಕಾಂಕ್ಷೆ ಮತ್ತೆ ಅವಳ ಒಂದ್ ಪ್ರೊಫೆಷನ್, ಅವ್ರಿಗೂ ನಾನು ಸಪೋರ್ಟಿವ್ ಆಗಿರ್ಬೇಕು, ನನಗೂ ಅವ್ರು ಸಪೋರ್ಟಿವ್ ಆಗಿರ್ಬೇಕು, ಆ ಒಂದ್ ಮನಸ್ಥಿತಿ ಇರ್ಬೇಕು. ಆಮೇಲೆ ಎಲ್ಲಾರ ಮುಂದೇನು ಓಪನ್ ಆಗಿರ್ಬೇಕು. ಓಪನ್ ಇನ್ ದ ಸೆನ್ಸ್ ಏನೋ ಆತರ ಅಲ್ಲ, ನಾನು ಇವ್ರು ಅಂದ್ಮೇಲೆ ಅಫಿಷಿಯಲ್, ನಾವಿಬ್ರು ಅಷ್ಟ್ ನಮ್ಮಿಬ್ರಿಗೆ ನನಗೆ ಇವಳಿಗ್ ನಾನು ಅಷ್ಟೇ, ಆ ತರ ಹಂಗ್ ಓಪನ್ ಆಗೇ ಇರ್ಬೇಕು. ಎರಡನೇದು. ಆಮೇಲೆ ಒಂದು ಜನ್ಮ ಎಷ್ಟು ವರ್ಷ ಇರ್ತೀವಿ ಗೊತ್ತಿಲ್ಲ, ಆ ಒಂದು ಈಗ ಕೊಡೋಂತ ಟೈಮ್, ಎವ್ರಿ ಡೇ ನನಗ್ ಟೈಮ್ ಕೊಡಿ ಇಲ್ಲ, ನಾನು ಕೊಡ್ತೀನಿ, ಈಗ ನಾನು ಬ್ಯುಸಿ ಇರ್ತೀನಿ. ಕೊಡೋಂತ ಟೈಮು ಪ್ರೀಶಿಯಸ್ ಆಗಿರ್ಬೇಕು, ಆಯ್ತಾ? ಸಣ್ಣ ಪುಟ್ಟ ಆಸೆಗಳು ಏನಿರತ್ತೆ ಅಂತಂದ್ರೆ, ಈಗ ಎಲ್ಲೋ ಒಂದ್ ಶಾಪಿಂಗ್ ಹೋಗೋದು, ಒಂದ್ ಸಿನಿಮಾಗ್ ಹೋಗೋದು, ಒಂದ್ ಡಿನ್ನರ್ಗೆ ಹೋಗೋದು, ಈ ತರ ನನ್ ಸಣ್ಣದ್ರಲ್ಲೇ ತುಂಬಾ ಖುಷಿ ಪಡೋಳು ಮಂಜು, ಈ ತರದ್ದು. ಆಮೇಲೆ ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡ್ಬೇಕು. ಸೊ ಇಷ್ಟು ಕ್ವಾಲಿಟೀಸ್ ಇದ್ರೆ ಸಾಕು. ಪ್ರಪೋಸಲ್ ಬಂದಿರೋದಂತೂ ಹೇಳಿಲ್ಲ, ಯಾವ ಕ್ಲಾಸ್ಗೆ ಫಸ್ಟ್ ಪ್ರಪೋಸಲ್ ಬಂದಿತ್ತು ಅಂತ? ನನ್ 8th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗಿಂದಾನೆ ಪ್ರಪೋಸಲ್ಗಳು ಶುರು ಆಗಿತ್ತು, ಸ್ಕೂಲ್ ಟೈಮ್ ಇಂದ. ಅಯ್ಯೋ ಅದೆಲ್ಲ ಒಂಥರ ಕ್ರೇಜಿಯಸ್ಟ್ ಇನ್ಸಿಡೆಂಟ್ಸ್ಗಳು. ಬ್ಲಡ್ ಅಲ್ಲಿ ಲವ್ ಲೆಟರ್ ಬರ್ದ್ ಕೊಡೋದು, ಅಯ್ಯೋ ಕರ್ಮವೇ. ನಾನು ಹುಡುಗ ಅವ್ನು ಯಾರೋ 8th ಸ್ಟ್ಯಾಂಡರ್ಡ್ಗೆ ಬೇರೆ ಸ್ಕೂಲಿಂದೆಲ್ಲ ಕೆಲವ್ರು ಜಾಯ್ನ್ ಆಗ್ತಾರಲ್ಲ, ಹೊಸ್ದಾಗ್ ಬಂದವನೇ, ಆಯ್ತಾ? ಸ್ವಲ್ಪ ಅವನು ಚೆನ್ನಾಗಿದ್ದ ಅನ್ಸುತ್ತೆ, ಬೆಳಗ್ಗೆ ನಂತರ ಅವ್ನು ಅನ್ಕೊಂಡ್ಬಿಟ್ಟವನೇ ಇವಳು ನಾನು ಒಪ್ಕೊಂಡ್ಬಿಡ್ತಾಳೆ ಅಂತಲ್ಲ. ಬ್ಲಡ್ ಅಲ್ಲೆಲ್ಲ ನಾನು ಅವ್ನು ಕೊಟ್ಟಾಗ ಏನಂತ ಕೇಳಿರ್ಬೋದು, ಬ್ಲಡ್ ಅಲ್ಲಿ ಇದು ನಿನ್ ರಕ್ತನ ಕೋಳಿ ರಕ್ತನ ಅಂತ ನಮ್ಮನೇಲಿ ಚಿಕನ್ ಸಾರ್ ತಿಂದು ನಿನ್ ರಕ್ತನ ಕೋಳಿ ರಕ್ತನ ಅಂತ ಕೇಳಿ ಕ್ಯಾಮ್ರಾಮನ್ ಅಲ್ಲ. ಎಂತ ಟೆರರ್ ಇರ್ಬೇಕು ನಾನು, ಅವ್ನಲ್ಲೇ ಶಾಕ್ ಆಗ್ಬಿಟ್ಟಿರ್ತೇನೆ. ನಾನೇನೋ ಕೋಳಿ ರಕ್ತದಲ್ಲಿ ಬರ್ದಿದ್ರು ಗೊತ್ತಾಗೋಯ್ತಾ ಅಂತ ಏನಾದ್ರು ಹಂಗೆ ಆತರ. ಆಮೇಲೆ ನಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟೆಲ್ಲ ಓಡಿಸಿದೀನಿ. ಫುಲ್ ಹುಡುಗರಿಗೆ ಫುಲ್ ನನ್ ಕಂಡ್ರೆ ಎನಿಮಿ, ಅಯ್ಯೋ ಇವಳು ಸಕ್ಕತ್ ಟೆರರ್ ಅಂತ. ಆದ್ರೆ ನಾನ್ ಸ್ಕೂಲಿಗೆ ಬಂದಿರೋದು ನನ್ ಮಕ್ಕಳ ನೀವು ಓದಕ್ಕ ಲವ್ ಲೆಟ್ರ್ ಬರೆಯಕ್ಕ ಓದಿ ಅನ್ನೋದು ಇಲ್ಲ. ಯಾರನ್ನ ನಂಗೆ ಹಿಂಗೆಲ್ಲ ಪ್ರಪೋಸ್ ಅವ್ರನ್ನೆಲ್ಲ ಟಾರ್ಗೆಟ್ ಮಾಡಿಟ್ಟಿರ್ತೀನಿ. ನಾನು ಸ್ಕೂಲಿಗೆ ಲೀಡರ್, ಕ್ಲಾಸ್ಗೆಲ್ಲ ಲೀಡರು. ಅವ್ರಿಗೆಲ್ಲ ಏನಾದ್ರು ಪನಿಷ್ಮೆಂಟ್ ಇದ್ರೆ ಅವ್ರಿಗೆಲ್ಲ ಕೆಲಸ ಮಾಡ್ಸೋದು, ಅವ್ರಿಗೆಲ್ಲ ಕಸ ಕೊಡ್ಸೋದು, ಎನ್ಸೋದ್ ಮಾಡಿಸ್ತಾ ಇರ್ತೀನಿ. ಅವರೆಲ್ಲ ಫುಲ್ ಅಂತ ಅನ್ನೋರು. ಹಾಗೆ ಈ ತರ ಇದ್ರೆ ಪ್ರಪೋಸಲ್ಸ್ ಹೆಂಗಿಂದು ಬರುತ್ತೆ ಹೇಳಿ? ಓದೋದ್ ಬಿಟ್ಬಿಟ್ಟು ಲವ್ ಮಾಡ್ಕೊಂಡು ಓಡಾಡ್ತಾರ ಆ ಟೈಮಲ್ಲಿ. ಕಾಲೇಜಲ್ಲಿ ನಾನು ಓದಿದ್ದು ವುಮೆನ್ಸ್ ಕಾಲೇಜ್, PUC. ಯಾವ ಲವ್ ಯಾವ ಪ್ರಪೋಸಲ್ ಏನೂ ಇಲ್ಲ. ಮುಗಿತಿದ್ದಂಗೆ ಇಂಡಸ್ಟ್ರಿಗೆ ಎಂಟ್ರಿ. ನೆಕ್ಸ್ಟ್ ಸುರಾನ ಕಾಲೇಜ್ ಸೇರ್ಕೊಂಡೆ ಡಿಗ್ರಿಗೆ. ಅಲ್ಲಿ ಎಲ್ಲಿ ಕಾಲೇಜ್ಗೆ ಹೋಗ್ಲಾ, ಇಂಡಸ್ಟ್ರಿ ಕೆಲಸ ಮಾಡ್ಲಾ, ಯಾರು ಪ್ರಪೋಸಲ್ ಅಲ್ಲಿ ಬರೀ ವರ್ಕ್ ಆಗೋಯ್ತು. ಪ್ರಪೋಸಲ್ ಕಡೆ ಏನು ಕಡೆ. ಪ್ರತಿಯೊಬ್ಬರಿಗೂ ಕ್ರಶ್ ಅನ್ನೋದಾಗುತ್ತೆ. ನಿಮ್ಮ ಸೆಲೆಬ್ರಿಟಿ ಕ್ರಶ್ ಯಾರು ಅಂತ? ಆಲ್ವೇಸ್ ಅಜಿತ್ ಸರ್. ನಂಗೆ ಸಕ್ಕತ್ ಇಷ್ಟ. ನಂಗೆ ಅಜಿತ್ ಸರ್ ಅಂದ್ರೆ ತುಂಬಾ ಇಷ್ಟ. ಸೆಲೆಬ್ರಿಟಿ ಕ್ರಶ್ ಅವರು. ಅಂಡ್ ಸೂರ್ಯ, ದುಲ್ಕರ್ ಸಲ್ಮಾನ್, ಇವ್ರು 3 ಜನ ನಂಗೆ ಎವ್ರಿ ಸೆಲೆಬ್ರಿಟಿ ಕ್ರಶ್. ಇನ್ ಕೇಸ್ ಏನಾದ್ರು ಈ 3 ಜನ ನೀವು ಇವಾಗ ಈವೆಂಟ್ ಮುಗಿಸ್ಕೊಂಡು ಹೊರಗಡೆ ಹೋಗೋ ಅಷ್ಟರಲ್ಲಿ ಎದುರುಗಡೆ ಸಿಕ್ಕಿದ್ರೆ ಏನ್ ಹೇಳ್ತೀರಾ? ಮಾತೇ ಬರಲ್ಲ. ನನಗ್ ದೇವ್ರಾಣೆ ಮಾತೇ ಬರಲ್ಲ. ಫುಲ್ ಶಿವರಾಗ್ಬಿಡ್ತೀನಿ.
ನಮ್ಮ ಅಫ್ಕೋರ್ಸ್ ನಾನು ಕನ್ನಡ ಇಂಡಸ್ಟ್ರಿನಲ್ಲೂ ನಮಗೆ ಸೆಲೆಬ್ರಿಟಿ ಕ್ರಷಸ್ ಇದ್ದಾರೆ. ಎಲ್ಲರೂ ನಾವು ತುಂಬಾ ಹತ್ರದಿಂದ ನೋಡಿದೀವಿ, ಮಾತಾಡಿದೀವಿ. ಹಾಗಾಗಿ ಆ ಎಕ್ಸೈಟ್ಮೆಂಟ್ ಇದೆ, ವರ್ಕ್ ಮಾಡ್ಬೇಕು ಅನ್ನೋದೇ. ಬಟ್ ಈಗ ನೀವು ಕೇಳಿದ ಸೆಲೆಬ್ರಿಟಿ ಕ್ರಷ್, ಯಾಕಂದ್ರೆ ಇವ್ರನ್ನ ನಾವು ಯಾರು ಅಷ್ಟು ಹತ್ರದಿಂದ ನೋಡಿಲ್ಲ. ಬರೀ ಚಿತ್ರಗಳನ್ನ ನೋಡಿರ್ತೀವಿ, ಅವ್ರ ಇಂಟರ್ವ್ಯೂಗಳನ್ನ ನೋಡಿರ್ತೀವಿ, ಅವ್ರ ಕೆಲ್ಸಗಳನ್ನ ನೋಡಿರ್ತೀವಿ. ಹಾಗಾಗಿ ನನ್ಗೆ ಇವ್ರ 3 ಜನದ ಮೇಲೂ ಭಾರಿ ಕ್ರಶ್. ಗೊತ್ತಿಲ್ಲ ಯಾವಾಗ ಸಿಗ್ತಾರೆ, ಯಾವಾಗ ನೋಡ್ಬೇಕು. ಸಿಕ್ದಾಗ ಅಲ್ಲಿ ಏನಾಗುತ್ತೆ ಅಂತ ಇಲ್ಲಿ ಹೇಳಕ್ ಆಗಲ್ಲ. ಅಲ್ಲಿ ಆಗೋ ಎಕ್ಸ್ಪೀರಿಯನ್ಸ್ ರಿಯಲ್. ನೀವು ಬಿಗ್ ಬಾಸ್ ಸೀಸನ್ಗೆ ಹೋಗಿದ್ರಿ. ಲಾಸ್ಟ್ ಸೀಸನ್ ಮೊನ್ನೆ ಅಷ್ಟೇ ಮುಗಿದಿದೆ, ಅಂದ್ರೆ 1-2 ತಿಂಗಳಾಗಿದೆ. ಸೊ ಯಾರು ಫೇವ್ರೇಟ್ ಕಂಟೆಸ್ಟೆಂಟ್ ಆಗಿದ್ರು ನಿಮಗೆ ಅಂತ? ಓ ಮೈ ಗಾಡ್, ಹನುಮಂತು ಒಂಥರ ಪೆಕ್ಯುಲರ್ ಕ್ಯಾರೆಕ್ಟರ್. ಅವ್ನು ಮಾತಾಡೋ ರೀತಿ ಇರ್ಬೋದು, ಹಾವ ಭಾವ. ಐ ಥಿಂಕ್ ಬಿಗ್ ಬಾಸ್ ಹಿಸ್ಟ್ರಿನಲ್ಲೇ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದು ಗೆದ್ದಿರ್ತಕ್ಕಂಥವ್ನಲ್ವಾ. ಸೊ ಇದು ಹಿಸ್ಟ್ರಿ. ಒಂಥರ ಈ ಒಂದು ಬಿಗ್ ಬಾಸ್ ಅನ್ನೋ ಒಂದು ಆಟನೇ ತಿರುಗಿ ನೋಡೋವಂಥದ್ದು ಸಾಧನೆ ಆ ವ್ಯಕ್ತಿ ಮಾಡಿದಾನೆ. ಒಂದು ಖುಷಿ ಇದೆ. ಆ ಒಂದು ವೆರಿ ನ್ಯಾಚುರಲ್, ಯಾವ್ದೇ ಒಂದು ಆಡಂಬರ, ಯಾವ್ದೇ ಒಂದು, ಈಗ ಎಲ್ಲರೂ ಹೇಳ್ತಾರಲ್ವ, ನಾನು ಇಷ್ಟು ಲಕ್ಷಕ್ಕೆ ಶಾಪಿಂಗ್ ಮಾಡಿದೆ, ಇದೇನೇನೋ ತಗೊಂಡೋದೆ, ಏನ್ ಬಂತು, ಏನ್ ಹಾಕಿದ್ರು ಅಂತ ಹೇಳಿದ್ದು. ಈ ವ್ಯಕ್ತಿ ಏನೂ ಇಲ್ಲ. ಇನ್ಫ್ಯಾಕ್ಟ್ ಸುದೀಪ್ ಸರ್ ಏನೋ ಅವ್ನಿಗೆ ಬಟ್ಟೆ ಕಳಿಸ್ಕೊಡ್ತಾರೆ. ಆದ್ರೆ ನಾವು ಏನು ಇಲ್ಲ ಅಂದ್ರೆ, ನಾವು ತಿಳ್ಕೊಬೇಕಾಗಿರೋಂಥದ್ದು ಏನಂತಂದ್ರೆ, ನಿಮ್ಮತನ ನೀವು ಬಿಟ್ಕೊಡದೆ ಇದ್ರೆ ನಿಮ್ಗೆ ಒಂದಲ್ಲ ಒಂದಿನ ಯಶಸ್ಸು ಸಿಗುತ್ತೆ. ನಿಮ್ ತನ ಬಿಟ್ಟು ಅಲ್ದೇ ಇರೋದನ್ನ ನಾವು ಟ್ರೈ ಮಾಡಕ್ ಹೋದ್ರೆ ಕಷ್ಟ ಸರ್ವೈವ್ ಆಗೋದು ಅನ್ನೋದಕ್ಕೆ ಆ ವ್ಯಕ್ತಿ ಅಲ್ಲಿ ಒಂದು ಉದಾಹರಣೆ ಅಲ್ವಾ, ಅಷ್ಟೇ. ಮುಂದಿನ ದಿನಗಳಲ್ಲಿ ಯಾವ ಒಂದು ಸ್ಟಾರ್ ನಟನ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನುವಂತಹ ಆಸೆ ಇದೆ? ನನಗೆ ಆಕ್ಚುಲಿ ಅವರು ಟಾಪ್ 1 ಟಾಪ್ 2 ಎಲ್ಲರಿಗೂ ಇರುತ್ತೆ. ನಮ್ ಟಾಪೆಸ್ಟ್ ಆಕ್ಟರ್ಗಳ ಜೊತೆ ಆಕ್ಟ್ ಮಾಡ್ಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ. ಒಬ್ವಿಯಸ್ಲಿ ನನ್ಗೂ ಕೂಡ ಇದೆ. ನಂಗೆ ದರ್ಶನ್ ಸರ್ ಜೊತೆ ಮಾಡ್ಬೇಕು, ಯಶ್ ಸರ್ ಜೊತೆ ಮಾಡ್ಬೇಕು, ಶಿವಣ್ಣ ಸರ್ ಜೊತೆ ಮತ್ತೆ ಮಾಡ್ಬೇಕು ಅಂತ ಆಸೆ ಇದೆ. ಸುದೀಪ್ ಸರ್ ಈಸ್ ಅಮೇಸಿಂಗ್ ಆಕ್ಟರ್, ಕಿಲ್ಲರ್ ಈಸ್ ಲೈಕ್, ಅವ್ರ ಜೊತೆ ಮಾಡ್ಬೇಕು ಅಂತ ಆಸೆ ಇದೆ. ಅಂಡ್ ನನ್ಗೆ ರಿಷಬ್ ಶೆಟ್ಟಿ ಅವ್ರ ಜೊತೆ, ಕಾರಣ ಅವ್ರ ಒಳ್ಳೆ ನಟ, ಒಳ್ಳೆ ನಿರ್ದೇಶಕರು ಕೂಡ. ಅವ್ರ ಜೊತೆ ನಮ್ಗೆ ಯಾವಾಗ ಸಿಗ್ದಾಗ, ಏನ್ ಸರ್ ನಮ್ ಗೌಡ್ರಿಗೆ ನೀವು ಚಾನ್ಸ್ ಕೊಡಲ್ಲ ಹೇಳ್ತಾ ಇರ್ತೀನಿ ನನ್ನ ತಮಾಷೆಗೆ, ಇಲ್ಲ ಮಾಡೋಣ ಅಂತಿರ್ತಾರೆ. ಅವ್ರ ಜೊತೆ ನಟಿಸ್ಬೇಕು ಅಂತ ಆಸೆ ಇದೆ. ಈಗ ಎಷ್ಟೊಂದು ಒಳ್ಳೊಳ್ಳೆ ನಟರುಗಳು ಬರ್ತಾ ಇದಾರೆ ಇನ್ಫ್ಯಾಕ್ಟ್ ಇಂಡಸ್ಟ್ರಿನಲ್ಲಿ. ಅವ್ರಗಳ ಜೊತೆನೆಲ್ಲ ಆಕ್ಟ್ ಮಾಡ್ಬೇಕಂತ ಆಸೆ ಇದೆ. ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಪಾತ್ರಗಳನ್ನ ಮಾಡ್ಬೇಕು. ಪಾತ್ರ ಅಂತ ಹೇಳಿದ್ರಿ. ಸೊ ಪ್ರತಿಯೊಬ್ಬ ನಟಿಗೂ ಸಹ ಇಂಥ ಪಾತ್ರ ಮಾಡಬೇಕು ಅನ್ನೋ ಒಂದು ಡ್ರೀಮ್ ಆಗಿರುತ್ತೆ. ಸೊ ನಿಮ್ಮ ಕನಸಿನ ಪಾತ್ರ ಯಾವುದು ಅಂತ? ನನ್ಗೆ ಮುಸ್ಲಿಂ ಹುಡುಗಿ ಪಾತ್ರ ಮಾಡ್ಬೇಕು ಅಂತ ತುಂಬಾ ಇಷ್ಟ. ಅಂದ್ರೆ ಲೈಕ್ ಏನಂತಾರೆ, ಈ ತಲಾಕ್ ತಗೊಂಡಿರುವಂತ ಸುಮಾರು ಸಿನಿಮಾಗಳು ನೋಡ್ತಾ ಇರ್ತೀನಿ ನಾನು, ಈ ವೆಬ್ ಸೀರೀಸ್ಗಳು. ಅದ್ರಲ್ಲೆಲ್ಲ ಆ ಪಾತ್ರಗಳು ಮಾಡ್ಬೇಕು. ಎಷ್ಟೊಂದಿದೆ ಸರ್ ಅದ್ರಲ್ಲಿ. ಇದು ಆಮೇಲೆ ಒಂದು ಸ್ಪೆಷಲಿ ಏಬಲ್ ಚೈಲ್ಡ್ ತರ. ಯಾಕಂದ್ರೆ ಎಲ್ಲ ಇದ್ದು ಆಕ್ಷನ್ ಕಟ್ಟು ನಟನೆ ಮಾಡೋದು ಬೇರೆ, ಒಂದು ಊನ ಆಗಿರ್ತಕ್ಕಂಥ ಇದನ್ನ ಇಟ್ಕೊಂಡು ಮಾಡೋದಿದೆಯಲ್ಲ, ಆ ತರದ್ ಒಂದು ಸ್ಪೆಷಲಿ ಏಬಲ್ ಇದ್ರ ತರದ್ ಮಾಡೋದು, ಡಿಫ್ರೆಂಟ್ ಚಾಲೆಂಜಸ್ ಇರ್ತಕ್ಕಂಥ ಪಾತ್ರಗಳು ಮಾಡೋದಾಗಿರ್ಬೋದು. ಆಮೇಲೆ ಅಂದ್ರೆ ಜನಕ್ಕೆ ತುಂಬಾ ಕನೆಕ್ಟ್ ಆಗುವಂಥದ್ದು, ಅಂದ್ರೆ ಗರ್ಲ್ ನೆಕ್ಸ್ಟ್ ಡೋರ್, ಈ ತರ ಪಾತ್ರಗಳು ಮಾಡಕ್ ನಂಗೆ ಇಷ್ಟ. ನಟಿಯಾಗಿ ಇಂಡಸ್ಟ್ರಿಗೆ ಬಂದ್ಮೇಲೆ ಯಾವ ಒಂದು ನಟಿಯನ್ನ ನೀವು ಸ್ಫೂರ್ತಿಯಾಗಿ ತಗೊಂಡಿದ್ರಿ ಅಂತ? ಎಸ್, ನಂಗೆ ಸೌಂದರ್ಯ ಮ್ಯಾಮ್ ನಂಗೆ ಸಖತ್ ಇಷ್ಟ. ಈಗ್ಲೂ ಅಷ್ಟೇ, ಐ ಆಲ್ವೇಸ್ ಟೇಕ್ ಆಸ್ ಅನ್ ಇನ್ಸ್ಪಿರೇಷನ್ ಫಾರ್ ಮೀ. ನಂಗೆ ಸೌಂದರ್ಯ ಮ್ಯಾಮ್ ಅಂದ್ರೆ ಅವ್ರು ಮಾಡಿರ್ತಕ್ಕಂಥ ಚಿತ್ರಗಳು, ಪಾತ್ರಗಳು, ಅವರ ಅಪಿರಿಯನ್ಸ್ ಆನ್ ಸ್ಕ್ರೀನು, ಸ್ಟಾರ್ಡಮ್. ಅವ್ರು ಮಾಡಿದ ಕೆಲವೇ ಪೀರಿಯಡ್ ಅಲ್ಲಿ ಒಂದು ಪೀಕ್ ಲೆವೆಲ್ಗೆ ಹೋಗಿ ಒಂದು ರೆಕಾರ್ಡ್ ಬ್ರೇಕ್ ಮಾಡಿರ್ತಕ್ಕಂಥ ಏಕೈಕ ನಟಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವ್ರನ್ನ ನಾನು ತುಂಬಾ ಇದ್ ಮಾಡ್ತೀನಿ. ನನ್ಗೆ ನೀವು ಅವ್ರನ್ನ ಅಬ್ಸರ್ವ್ ಮಾಡಿರ್ಬೋದು, ಅವರು ತುಂಬಾ ನ್ಯಾಚುರಲ್ ಆಗಿ, ಕ್ಯೂಟ್ ಆಗಿ, ಕ್ಯಾಶುವಲ್ ಆಗಿ ಬರ್ತಾರೆ. ವೆಸ್ಟರ್ನ್ ಬಂದ್ರು, ಇಂಡಿಯನ್ ಅಂದ್ರೆ ಅಷ್ಟೇ ಒಂದು ಗಾಡೆಸ್ ತರ ಕಾಣ್ತಾರೆ. ನಂಗೆ ಅದೇ ಇಷ್ಟ. ನಂಗೆ ಅವರಂದ್ರೆ ಭಾರಿ ಇಷ್ಟ. ಸ್ಮಾಲ್ ರ್ಯಾಪಿಡ್ ಫೈರ್ ಅಂತ ಹೇಳ್ಬೋದು. ಒಬ್ಬೊಬ್ಬ ನಟರ ಹೆಸರನ್ನ ಹೇಳ್ತೀನಿ, ಕನ್ನಡದ ನಟರು, ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದ್ರು ಹೇಳೋದಾದ್ರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಗಾಡ್. ಅವ್ರು ಇವಾಗ ಒಂಥರ ಲೆಜೆಂಡ್, ಗಾಡ್ ಆಗ್ಬಿಟ್ರು ಅವ್ರು. ಸೊ ನಟ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಅವ್ರು ಎಲ್ಲರ ಹೃದಯದಲ್ಲಿ ದೇವ್ರಾಗ್ಬಿಟ್ರು. ಶಿವಣ್ಣ ಹಂಬಲ್, ವೆರಿ ಹಂಬಲ್ ಪರ್ಸನ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ವೆರಿ ಡೇರಿಂಗ್, ಚಾಲೆಂಜಿಂಗ್. ಅವ್ರಿಗೆ ಇದೆಯಲ್ಲ ಹೆಸರೇ ಚಾಲೆಂಜಿಂಗ್ ಸ್ಟಾರ್. ಅವರು ಕಿಚ್ಚ ಸುದೀಪ್ ಅವರು ನಟ ರಾಕ್ಷಸ, ನಟನೆನಲ್ಲಿ ರಾಕ್ಷಸ. ಅವರು ನಮ್ಮ ಉಪೇಂದ್ರ ಅವ್ರು ಇಂಟೆಲಿಜೆಂಟ್. ಅವ್ರ ಬ್ರೈನ್, ಅವ್ರ ವರ್ಕ್, ಅವ್ರು ಎಲ್ಲ ಆಕ್ಟಿಂಗ್ ಎಲ್ಲ ಇಂಟೆಲಿಜೆಂಟ್ ಪರ್ಸನ್. ಅವರು ರಿಷಬ್ ಶೆಟ್ಟಿ ಅವರು
ಮೆಕ್ಯಾನಿಕಲ್ ಪರ್ಸನ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಅವರು ಎಲ್ಲಾ ರೀತಿ ಆಕ್ಟಿಂಗು, ಡೈರೆಕ್ಷನ್, ಕಾಸ್ಟ್ಯೂಮ್ ಡಿಸೈನು, ಲೊಕೇಶನ್, ಪ್ರೊಡಕ್ಷನ್, ಮೆಕ್ಯಾನಿಕಲ್ ಪರ್ಸನ್ ಅಂತ ಹೇಳ್ಬೋದು. ರಕ್ಷಿತ್ ಶೆಟ್ಟಿ ಅವರು ರಕ್ಷಿತ್ ಶೆಟ್ಟಿಗೆ ಒಂಥರ ಆಕ್ಚುಲಿ ಹೇಳ್ಬೇಕಂತಂದ್ರೆ ರಕ್ಷಿತ್ ನನ್ನ ಇದು ನೀವು ರಕ್ಷಿತ್ ಅಂತ ಹೆಸರು ತಗೊಂಡ್ಮೇಲೆ ಹೇಳ್ತೀನಿ. ನಾವು ಬಿಗ್ ಬಾಸ್ ಅಲ್ಲಿ ಇದ್ದಾಗ ರಕ್ಷಿತ್ ರಿಷಬ್ ಬಂದಿರ್ತಾರೆ, ನಾನಿದ್ದಂತ ಸೀಸನ್ 4 ಅಲ್ಲಿ ಬಂದಿರ್ತಾರೆ. ಅವಾಗ ಕಿರಿಕ್ ಪಾರ್ಟಿ ರಿಲೀಸ್ಗೆ ಪ್ರಮೋಷನ್ಗೆ ನಮ್ ಜೊತೆ ಅವ್ರು ಒಂದ್ ದಿನ ಸ್ಟೇ ಆಗಿರ್ತಾರೆ. ಅವ್ರು ಕೊಟ್ಟಿದ್ ಕಾಟಿಗೆ ನಾನು ಶೀತಲ್ ಇರ್ತಾಳೆ ನನ್ನ ಜೊತೆ, ನಾನು ಹೇಳ್ತಾ ಇರ್ತೀನಿ. ಅವಾಗ ಇನ್ನ ಅವ್ರದ್ದು ಇನ್ನ ಏನು ಎಂಗೇಜ್ಮೆಂಟ್ ಏನು ಆಗಿರ್ಲಿಲ್ಲ, ಅವಾಗ ಏನೂ ಇಲ್ಲ ಆ ಸಿನಿಮಾದ. ಅವಾಗ ನಾನು ಹೇಳ್ತಾರೆ, ಈ ಹುಡುಗ ಚೆನ್ನಾಗಿದ್ದಾನಲ್ವಾ, ಕ್ಯೂಟ್ ಆಗಿದ್ದಾನೆ, ನನ್ ಕ್ರಶ್ ಆಗ್ಬಿಟ್ಟ ಶೀತಲು ಅಂತ ಹೇಳ್ತಾ ಇರ್ತೀನಿ. ಹೌದಾ, ಮಾತಾಡ್ಲಾ ನಾನು ನನ್ನ ಫ್ರೆಂಡ್ಗೆ. ಸೊ ಅವಾಗ ಅವ್ನ್ ನೋಡ್ದಾಗ ನಂಗೆ ಒಂಥರ ಅವ್ನು ಚೆನ್ನಾಗಿ ಕ್ಯೂಟ್ ಆಗಿದ್ರಲ್ಲ ಆ ತರ. ಸೊ ಈಸ್ ಕ್ಯೂಟ್ ಪರ್ಸನ್. ದುನಿಯಾ ವಿಜಯ್ ಅವರು ಅವರ ಫೈಟ್ ಜಾಸ್ತಿ, ಜಿಮ್ಮಿಂಗ್ ಎಲ್ಲ ಮಾಡ್ತಾರೆ. ಒಂಥರ ಏನ್ ಹೇಳ್ತಾರೆ, ಮಸಲ್ ಸ್ಟಾರ್. ರಾಕಿಂಗ್ ಸ್ಟಾರ್ ಯಶ್ ಅವರು ನೀವ್ ಹೇಳ್ದಂಗೆ ರಾಕಿಂಗ್ ಅಂಡ್ ಇಂಟರ್ನ್ಯಾಷನಲ್ ಅಂಡ್ ಫೆನಾಮಿನಲ್ ಸ್ಟಾರ್. ಫೈನಲಿ ನಿಮ್ಮ ಆಡಿಯನ್ಸ್ ಆಗಿರ್ಬೋದು, ಕನ್ನಡ ಸಿನಿ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲರಿಗೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಕನ್ನಡ ಚಿತ್ರರಂಗ ಸರಿ ಸುಮಾರು 100 ವರ್ಷ ಹತ್ತತ್ರ ಮುಟ್ತಾ ಬಂದಿದೆ. ಸೊ ಇವತ್ತರೆಗೂ ಎಲ್ಲ ನಿಮ್ಮ ಫಾದರ್, ಗ್ರ್ಯಾಂಡ್ ಫಾದರ್ ಕಾಲದಿಂದ ಇರ್ತಕ್ಕಂಥ ಚಿತ್ರರಂಗ ನಿಮ್ಮ ಸಪೋರ್ಟ್ ಎಷ್ಟು ಮುಖ್ಯ ಅಂತಂದ್ರೆ, ಎಲ್ಲರೂ ಚಿತ್ರರಂಗಗಳಿಗೆ ಹೋಗಿ ಚಿತ್ರಗಳನ್ನ ನೋಡಿ, ಕಂಟೆಂಟ್ ಚಿತ್ರಗಳು ಬರ್ತಾ ಇದೆ. ಮತ್ತೆ ಕನ್ನಡ ಇಂಡಸ್ಟ್ರಿನ ಒಂದ್ ಮಟ್ಟಕ್ಕೆ ತಗೊಂಡೋಗುವಂತ ಎಲ್ಲಾ ಅರ್ಹತೆ ನಿಮ್ ಕೈಲಿದೆ. ಸೊ ದಯವಿಟ್ಟು ಎಲ್ಲರನ್ನೂ ಹರಿಸಿ ಬೆಳೆಸಿ. ಥ್ಯಾಂಕ್ ಯು. ಇತ್ತೀಚೆಗೆ ತಾರಮ್ಮ ಅವರು ಡಾಕ್ಟರೇಟ್ ಮಾಡಿದಂತ ಸಂದರ್ಭದಲ್ಲಿ ನಟಿಯರೆಲ್ಲರೂ ಒಗ್ಗಟ್ಟಾಗಿ ಸೇರಿ ಅವ್ರ ಮನೆಯಲ್ಲಿ ಬಳೆ ಶಾಸ್ತ್ರವನ್ನ ಮಾಡ್ಕೊಂಡಿರಿ, ಬಳೆಗಳನ್ನ ಹಾಕೊಳ್ಳುವಂಥದ್ದು, ಆ ಮೂಮೆಂಟ್ ಬಗ್ಗೆ ಹೇಳೋದಾದ್ರೆ? ಆಕ್ಚುಲಿ ನೋಡಿ, ನಾವು ನಾನು ಬಂದ ಇಂಡಸ್ಟ್ರಿ 12 ಇಯರ್ಸ್ ಆಗ್ತಾ ಬಂತು, 12-13 ಇಯರ್ಸ್ ಆಯ್ತಾ ಬಂತು. ಈ ತರ ಗೆಟ್ ಟುಗೆದರ್, ಈ ತರ ಸುಮಾರು ಬರ್ಡೇ ಗಿರ್ಡೆ, ಆ ಒಂದು ಪಾರ್ಟಿ, ಸಿನಿಮಾ ಈವೆಂಟ್ ಪಾರ್ಟಿ ಅಂತ ಕರೀತಾರೆ. ವೆರಿ ಸ್ಪೆಷಲ್ ಒಕೇಶನ್ ಅಂತ ಹೇಳ್ಬೋದು. ತಾರಮ್ಮ ಅವ್ರನ್ನ ನನ್ ಮನ್ಸು ಪೂರ್ತಿಯಾಗಿ ಹೃದಯದಿಂದ ಅಮ್ಮ ಅಂತ ಕರಿತೀನಿ. ಯಾಕಂದ್ರೆ ನಾನು ಮತ್ತೊಂದು ಮದುವೆ ಅಂತ ಸಿನಿಮಾ ದಿನೇಶ್ ಬಾಬು ಸರ್ ಜೊತೆ ಮಾಡಿರ್ತೀನಿ. ಅವಾಗ 12 ವರ್ಷ. ಅವಾಗ ಆ ಸಿನಿಮಾದಲ್ಲಿ ನಾನು, ನವೀನ್ ಕೃಷ್ಣ ಹೀರೋಯಿನ್, ತಾರಮ್ಮ ಅದ್ರಲ್ಲಿ ಮನೆ ಕುಕ್. ಅವಾಗಿಂದಾನೇ ನನಗೆ ಗೊತ್ತವ್ರು. ಆ ಸಿನಿಮಾ ನಾವು ಮೈಸೂರಲ್ಲೇ ಸುಮಾರು ದಿನ ಶೂಟ್ ಮಾಡಿದ್ವಿ. ಆಗಿಂದನೂ ಒಡನಾಟ ಇದೆ. ಅವಾಗಿಂದನೂ ನನ್ನ ಒಂದ್ ಮಗು ತರ ಟ್ರೀಟ್ ಮಾಡ್ತಾರೆ. ಈಗ್ಲೂ ಆ ಒಂದ್ ಬಾಂಧವ್ಯನ ಇಟ್ಕೊಂಡು ಅವ್ರು ಅದ್ ನೋಡಿ, ಊಟಕ್ಕೆ ಕರಿಬೋದಿತ್ತು, ಒಂದ್ ಎಲ್ಲೋ ಪಾರ್ಟಿ ಮಾಡ್ಬೋದಿತ್ತು, ಇಲ್ಲ ಒಂದು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿ, ಅವ್ರು ಆ ಒಂದು ಕ್ರಿಯೇಟಿವ್ ಮೈಂಡ್ಗೆ ಅಂತಾರಲ್ಲ, ಹೆಣ್ಮಕ್ಳನ್ನ ಯಾವ ರೀತಿ ಗೌರವಿಸ್ಬೇಕು, ಯಾವ ರೀತಿ ರಂಜಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತು. ಮನೆಗೆ ಎಲ್ಲಾರ್ಗು ಅರ್ಶಿನ ಕುಂಕುಮ ಬಳೆಗಳನ್ನ ತೊಡ್ಸಿ, ಎಲ್ಲಾರ್ಗು ಮುತ್ತಿನ ಹಾರಗಳನ್ನ ಹಾಕಿ, ಕುಂಕುಮ ಕೊಟ್ಟು, ಊಟ ಮಾಡಿ, ಎಲ್ಲಾ ಅಂದ್ರೆ ಎಲ್ಲಾ ಕ್ಯಾಟಗರಿ. ಅವ್ರೇನ್ ಬರೀ ನಮ್ಮ ಯಂಗ್ಸ್ಟರ್ಸ್ ಅಲ್ಲ, ಭಾರತಿ ಅಮ್ಮ ಇಂದ ಹಿಡಿದು ಜೈಮಾಲಾ ಅಮ್ಮನಿಂದ ಹಿಡಿದು ನಮ್ಮ ಪೀಳಿಗೆವರೆಗೂ ಕರೆದಿದ್ದಾರೆ ಅವರು. ಆ ಪೀಳಿಗೆ ಮಿಡಲ್. ಈಗ ಇವರು ಯಾರು, ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ಆಗಿರ್ಬೋದು, ಮತ್ತೆ ಭಾವನಾ ಅವರಾಗಿರ್ಬೋದು, ಮತ್ತೆ ಇವ್ರಿಗಿಂದ ಹಿಡಿದು ನಮ್ಮ ಪೀಳಿಗೆ, ಈ ಕರೆಂಟ್ ಪೀಳಿಗೆವರೆಗೂ ಕರೆದಿದ್ದಾರೆ ಅವ್ರ ಜನರೇಷನ್. ಕರೆದು ಎಂಟರ್ಟೈನ್ ಮಾಡಿ ತುಂಬಾ ಖುಷಿ ಆಯ್ತು. ಅದೊಂಥರ ಮೆಮೊರೇಬಲ್ ಮೂಮೆಂಟ್ ರೀ. ಎಷ್ಟೋ ನಾವು ಇವೆಂಟ್ ಹೋಗಿರ್ಬೋದೇನು, ಬಟ್ ಈ ಒಂದು ಡಿವೈನ್ ಸ್ಪಿರಿಚುವಲ್, ಆಮೇಲೆ ಸಾಂಪ್ರದಾಯಿಕದ್ದು, ವೆರಿ ಹ್ಯಾಟ್ಸ್ ಆಫ್ ಟು ಯು ತಾರಮ್ಮ, ಲವ್ ಯು ಸೋ ಮಚ್. ಅಷ್ಟಿಲ್ದೆ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದ್ಯಾ ಹೇಳಿ, ಅಷ್ಟಿಲ್ದೆ ಅವರು MLC ಆಗಿದಾರ, ಅಷ್ಟಿಲ್ದೆ ಎಲ್ಲರೂ ಅವ್ರನ್ನ ಪ್ರೀತಿಯಿಂದ ತುಂಬಾ ಮುದ್ದಿಂದ ತಾರಮ್ಮ ಅಂತ ಕರೀತಾರೆ. ಯಾರೇ ಕರೀಲಿ, ಯಾರಿಗೂ ತಾರತಮ್ಯ ಮಾಡಲ್ಲ ಆ ತಾಯಿ. ಯಾವ್ದೇ ನನ್ಗಾಗ್ಲಿ, ಇಲ್ಲ ನೀವೇ ಫಾರ್ ಎಕ್ಸಾಂಪಲ್, ನೀವ್ ಸೆಲೆಬ್ರಿಟಿ ಎಲ್ಲ ನೀವ್ ಮಾತಾಡ್ಸಿ ಏನೋ ಚೆನ್ನಾಗಿದೇನೋ, ಎಷ್ಟು ಪ್ರೀತಿನ, ತಾರತಮ್ಯನೇ ಇಲ್ಲ. ಅವ್ರ ಹೆಸರಲ್ಲೇ ನೋಡಿ ತಾರ ಇದೆ, ತಾರತಮ್ಯ ಇಲ್ಲದೆ ಇರ್ತಕ್ಕಂಥ ಒಂದು ಮುಗ್ಧ ಮನ್ಸಪ್ಪ ಅವ್ರಂತ ನನಗ್ ಗೊತ್ತಿರೋದಂಗೆ. ಇದು ನಾನು ತುಂಬಾ ಹೃದಯದಿಂದ ಹೇಳ್ತೀನಿ. ಅಷ್ಟೇ ಪ್ರೀತಿ. ಯಾವಾಗ್ಲೂ ನಂಗೆ ಹೇಳ್ತಿರ್ತಾರೆ, ಕನ್ನ ಯಾವಾಗ ನಿಮ್ಗೆ ಮದ್ವೆ, ನೀವ್ ಹೇಳ್ತಿರ್ತಲ್ಲ, ಯಾವಾಗ ಮದ್ವೆ ಆದ್ರೆ ನಮ್ಮ ಮನೇಲೆ ಮೆಹಂದಿ ಬಳೆ ಶಾಸ್ತ್ರ ನಮ್ಮ ಅಮ್ಮಗೆ ಹೇಳ್ತಿರ್ತಾರೆ, ಅದು ನನ್ ಜವಾಬ್ದಾರಿ. ಅಂದ್ರೆ ಆ ಒಂದ್ ಬಾಂಧವ್ಯ ಇದಲ್ಲ, ಅದು ಎಲ್ಲರಿಗೂ ಬರಲ್ಲ ಬಿಡಿ ಮಂಜು ಅವರ. ಐ ಲವ್ ಯು ತಾರಮ್ಮ, ಐ ಲವ್ ಯು. ಬೇಗ ಬನ್ನಿ. ಮಾತಾಡ್ತಾ ನನ್ಗೆ ಇನ್ನೊಂದು ಕಂಟೆಂಟ್ ಬಿಟ್ಕೊಟ್ರಿ. ಸೊ ಮದ್ವೆ ಆದ್ರೆ ಮೆಹಂದಿ ಶಾಸ್ತ್ರ ಅಂತ ಹೇಳ್ಬಿಟ್ಟು, ಸೊ ಕಾರುಣ್ಯ ರಾಮ್ ಅವರ ಮದ್ವೆ ಯಾವಾಗ ಅಂತ? ಅಯ್ಯೋ, ಅಂದ್ರೆ ಅವ್ರು ಹೇಳ್ತಾ ಇರ್ತಾರೆ, ಈಗ ನೀವ್ ಹೇಳಿದ್ರಲ್ಲ, ಅವರು ಹೇಳ್ತಾ ಇರ್ತಾರೆ, ಒಳ್ಳೆ ಹುಡುಗ ಸಿಗ್ಬೇಕು ನಿಂಗೆ ಕಂದ ಅಂತ. ಆಮೇಲೆ ನಮ್ಮ ಅಮ್ಮಗೆ ಸಿಗ್ದಾಗ ಹೇಳ್ತಾರೆ, ಆದಾಗ ನಮ್ಮನೆಲ್ಲ ಈಗ ಬಳೆ ಶಾಸ್ತ್ರ ಮಾಡ್ತೀನಿ ಅಂತ. ಅವ್ರಿಗೆ ಅಂದ್ರೆ ಖುಷಿ. ಅವ್ರಿಗೆ ಗೊತ್ತಿರತಕ್ಕಂತ ಹೆಣ್ಮಕ್ಳಿಗೆಲ್ಲ ಈ ತರ ಮಾಡಕ್ ಅವ್ರಿಗೆ ಭಾರಿ ಖುಷಿ.
ಐ ಆಮ್ ಆಲ್ಸೋ ವೇಟಿಂಗ್ ಆ ಥರದ್ದೆಲ್ಲ. ಯಾಕಂದ್ರೆ ಯಾವ ಹೆಣ್ಮಕ್ಳಿಗೆ ಇಷ್ಟ ಇರಲ್ಲ ಮಂಜು ಆ ಥರ ಎಲ್ಲ ಶಾಸ್ತ್ರೋತ್ಸವವಾಗಿ ಮಾಡ್ಕೊಂಡು ಇರಬೇಕು, ಜೀವನ ನೋಡಬೇಕು ಅಂತ ಒಂದ್ಸತಿ ಆ ಲೈಫಲ್ಲಿ ಅದೆಲ್ಲ ಬರೋ ಅಂಥದ್ದು. ಅಫ್ಕೋರ್ಸ್ ಐ ಆಮ್ ಆಲ್ಸೋ ವೇಟಿಂಗ್ ವೇರ್ ಇಸ್ ದಟ್ ಬಾಯ್. ದರ್ಶನ್ ಸರ್ ಅವ್ರ ಬಗ್ಗೆ ಮಾತಾಡ್ತಿದ್ರಿ ನೀವು ಅವಾಗಲೇ. ದರ್ಶನ್ ಸರ್ ಅವರು ತಮ್ಮ ಹುಟ್ಟುಹಬ್ಬದ ದಿನ ಒಂದಷ್ಟು ಅವರ ಅಭಿಮಾನಿಗಳು ಮಾಡಿರುವಂಥ ಒಳ್ಳೆ ಕೆಲಸಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡ್ರು. ಅದ್ರ ಜೊತೆಗೆ ಮೊನ್ನೆ ಅಷ್ಟೇ ಹಿರಿಯ ನಟಿ ಶೈಲಶ್ರೀ ಅವರ ನೆರವಿಗೂ ಸಹ ನಿಂತರು. ಸೊ ದರ್ಶನ್ ಸರ್ ಅವರ ಆ ಗುಣಕ್ಕೆ ಏನ್ ಹೇಳ್ತೀರಾ? ಹ್ಯಾಟ್ಸ್ ಆಫ್ ಟು ಹಿಮ್. ಆಕ್ಚುಲಿ ತೆರೆ ಮೇಲೆ ಮತ್ತೆ ಈಗೆಲ್ಲ ನಮಗೆ ಗೊತ್ತಿರೋದು ಈ ತರ ಸಣ್ಣ ಪುಟ್ಟದ್ದು. ಕೋವಿಡ್ ಟೈಮಲ್ಲಿ ಐ ಹ್ಯಾವ್ ಟು ರಿಯಲಿ ಟೆಲ್ ದಿಸ್ ಇನ್ಸಿಡೆಂಟ್. ಕೋವಿಡ್ ಟೈಮಲ್ಲಿ ನಾನು ಒಂದಷ್ಟು ಜನಕ್ಕೆ ರೇಷನ್ಸ್ ಎಲ್ಲ ಹಂಚ್ತಾ ಇದ್ದೆ. ಅಂದ್ರೆ ನನ್ನ ಒಂದು ವೃತ್ತಿ ಜೀವನದಲ್ಲಿ ನಾನು ಸಂಪಾದನೆ ಮಾಡಿದ್ದೆ ಕೆಲವು ಸಣ್ಣ ಪುಟ್ಟ ಸೇವೆ ಮಾಡ್ತಾ ಇದ್ದೆ. ಅದು ನೋಡಿದ್ದಾರೆ ಅನ್ಸುತ್ತೆ ನನ್ನ ಫ್ರೆಂಡ್. ನನ್ನ ಪಕ್ಕದ ರೋಡಲ್ಲಿ ಇರೋರಿಗೆ ಹೇಳಿ ಹಿಂಗೆ ಮಾಡ್ತಾ ಇದ್ದಾರೆ. ಆರ್ಟಿಸ್ಟ್ ಒಬ್ರು, ಅವ್ರ ಹೆಸರು ಮರ್ತೋಗ್ಬಿಟ್ಟಿದೀನಿ, ಅವ್ರ ಹೆಸರು ಜಾನಕಿ ಅಮ್ಮನ ಏನೋ ಬರುತ್ತೆ, ಏಜ್ಡ್ ಆರ್ಟಿಸ್ಟ್. ಅವ್ರಿಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ಯಾರ ಕಡೆ ಗೊತ್ತಾಗಿ 25,000 ತಲುಪಿಸಿದ್ರು. ಇದು ಯಾರಿಗೂ ಗೊತ್ತೇ ಇಲ್ಲ ನಮ್ಮ ಮುಖಾಂತರ. ಅಂದ್ರೆ ಯಾರಾದ್ರೂ ಸೇವೆ ಮಾಡ್ತಾ ಇದ್ರೆ ಅವ್ರ ಮುಖಾಂತರ ಅವ್ರು ಮಾಡಿಸ್ತಾರೆ. ಸೊ ಈ ತರ ಸುಮಾರು ಇದೆ, ಅದ್ರಲ್ಲಿ ಇದು ಒಂದು ಕೂಡ. ಸೊ ರಿಯಲಿ ಹ್ಯಾಟ್ಸ್ ಆಫ್ ಟು ಒಳ್ಳೆ ಗುಣಕ್ಕೆ. ಮತ್ತೆ ಅವರಲ್ಲಿ ಎಷ್ಟೋ ಇದಿದೆ, ಎಲ್ಲಾರು ಅದು ನೋಡಿರ್ತಾರೆ, ಎಷ್ಟೊಂದು ಜನ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಸೊ ಹ್ಯಾಟ್ಸ್ ಆಫ್ ಟು ಯು ಸರ್, ಇದೇ ತರ ಮಾಡ್ತಾ ಇರಿ. ಅಂಡ್ ಎಸ್, ಐ ಆಲ್ವೇಸ್ ಲೈಕ್ ಹಿಮ್, ಐ ಆಲ್ವೇಸ್ ಅಡೋರ್ ಹಿಮ್ ಫ್ರಮ್ ಮೈ ಚೈಲ್ಡ್ಹುಡ್. ಯಾವಾಗ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀರಾ? ಅದೇ ನನಗೆ ಬಾಸ್ ಯಾವಾಗ ಎಲ್ಲೇ ನಂಗೆ ಅವಕಾಶ ಸಿಕ್ಕಿದ್ರೆ ನಾನು ಅವ್ರ ಹುಟ್ಟಿದ ಹಬ್ಬಕ್ಕೆ ಹೋಗ್ತೀನಿ. ಯಾಕಂದ್ರೆ ನಮ್ಮ ಏರಿಯಾದಲ್ಲಿ ಲಾಸ್ಟ್ ಟೈಮ್ ಇನ್ಫ್ಯಾಕ್ಟ್ ಐ ಡೊನೇಟ್ ದ ಬ್ಲಡ್ ನಾನು ಅವ್ರ ಹುಟ್ಟಿದ ಹಬ್ಬಕ್ಕೆ. 2 ರೀಸನ್. ಬಿಕಾಸ್ ಅವ್ರ ಹುಟ್ಟಿದ ಹಬ್ಬ ಏನಕ್ಕೆ ನನಗೆ ತುಂಬಾ ತುಂಬಾ ಸ್ಪೆಷಲ್ ಅಂತಂದ್ರೆ, ನನ್ನ ಓನ್ ಬ್ರದರ್ ಲೆಫ್ಟ್ ಆನ್ ದ ಸೇಮ್ ಡೇ, February 16. ಅವ್ರ ಹುಟ್ಟಿದ ಹಬ್ಬನ ಆ 2 ದಿನ ನಾನು ತುಂಬಾ ತುಂಬಾ ಮೆಮೊರೇಬಲ್ ಆಗಿ ಇಟ್ಕೊಂಡು ನಾನು ಅವ್ರು ಸಿಕ್ಕಿದಾಗೂ ಹೇಳ್ತಾ ಇರ್ತೀನಿ, ಬಾಸ್ ನಂಗೆ ತುಂಬಾ ತುಂಬಾ ಸ್ಪೆಷಲ್ ನಿಮ್ ಬರ್ಡೇ ಹಂಗೆ. ಸೊ ಅವಾಗೆಲ್ಲ ಯಾವಾಗ ಬಾಸ್ ನಾನು ನಿಮ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ನಂಗೆ ಯಾವಾಗ ಸಿಗುತ್ತೆ, ಆಯ್ತಪ್ಪಿ ನೋಡೋಣ ಮಾಡೋಣ ಅಂತ ಹೇಳ್ತಾರೆ. ಅವಕಾಶ ನಂಗೆ ಏನಾದ್ರು ಸಿಕ್ಬಿಟ್ರೆ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್ ಎವರ್. ಅವಕಾಶ ಸಿಕ್ಕಿದ್ರೆ ಯಾವ ಪಾತ್ರವನ್ನ ಮಾಡೋದಕ್ಕೆ ಇಷ್ಟಪಡ್ತೀರಾ ಅವ್ರ ಜೊತೆ? 100%. ಇನ್ಫ್ಯಾಕ್ಟ್ ಈ ತಮಾಷೆ ಏನ್ ಗೊತ್ತಾ, ಒಂದು ಯಾವ್ದೋ ಸಿನಿಮಾದಲ್ಲಿ ಹಿಂಗೆ ಸಿಸ್ಟರ್, ನಾನ್ ಬಾಸ್ ಜೊತೆ ಸಿಸ್ಟರ್ ಎಲ್ಲ ಮಾಡಲ್ಲಪ್ಪ, ನಾನ್ ಏನಿದ್ರು ಬಾಸ್ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ಕೊಬೇಕು, 1 ಡುಯೆಟ್ ಆಡ್ಲೇಬೇಕು ಅನ್ನೋ ಆಸೆ. ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ, ಅದು ನಮಗ್ ಸಿಗುತ್ತೋ ಬಿಡುತ್ತೋ ನೆಕ್ಸ್ಟ್ ಸೆಕೆಂಡ್ರಿ. ನಾನ್ ಇಲ್ಲಪ್ಪ ನನ್ ಬಾಸ್ ಜೊತೆ ಒಂದು ಸಿನಿಮಾ ಮಾಡ್ಲೇಬೇಕು, ಈ ತರ ಯಾವಾಗ್ಲೂ ಆ ಮೈಂಡ್ ಸೆಟ್ ಅಲ್ಲಿ ಇದೀನಿ. ಬಟ್ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ನಂಗೆ ಅಂತೂ ನಾನು ಸಿಕ್ದಾಗೆಲ್ಲ ಹೇಳ್ತಾ ಇರ್ತೀನಿ, ಆಲ್ಮೋಸ್ಟ್ ಒಂದು 7-8 ಇಯರ್ಸ್ ಇಂದ ಅವ್ರು ವಿಶ್ ಮಾಡ್ತೀನಿ. ಸಿಕ್ದಾಗ ಯಾವ್ದೇ ಕಾರ್ಯಕ್ರಮದಲ್ಲೂ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ, ನೋಡಿದ್ರೆ ಖಂಡಿತ ಮಾತಾಡಿಸ್ತಾರೆ. ಸೊ ಆದಷ್ಟು ಬೇಗ ನಂಗೆ ಚಾನ್ಸ್ ಸಿಗೋಂಗಾಗ್ಲಿ. ನೀವು ಇಷ್ಟೆಲ್ಲ ಮಾತಾಡ್ತಿದ್ದೀರಿ, ನನಗೊಂದು ಕನೆಕ್ಟ್ ಆಗಿದ್ದೇನು ಅಂತಂದ್ರೆ, ದರ್ಶನ್ ಸರ್ ಅವರ ಇನ್ಸಿಡೆಂಟ್ ಆದಾಗ ವಿಜಯಲಕ್ಷ್ಮಿ ಅವರು ಅವ್ರಿಗೆ ಬೆನ್ನೆಲುಬಾಗಿ ನಿಂತರು. ನಿನ್ನೆ ಅಷ್ಟೇ ಡೆವಿಲ್ ಶೂಟಿಂಗ್ ಟೈಮಲ್ಲೂ ಸಹ ಅವರ ಆರೋಗ್ಯದ ವಿಚಾರಣೆ ಮಾಡ್ಕೊಂಡು ಅಲ್ಲೂ ಕೂಡ ದರ್ಶನ್ ಅವರ ಬೆನ್ನಿಗೆ ನಿಂತಿದ್ದಾರೆ. ಸೊ ವಿಜಯಲಕ್ಷ್ಮಿ ಅವರ ಬಗ್ಗೆ ಹೇಳ್ತೀರಾ? ಎಸ್, ನಾರಿ ಶಕ್ತಿ ತುಂಬಾ ಮುಖ್ಯ ಆಗುತ್ತೆ ಮಂಜು ಅವರೇ. ಅಂಡ್ ನಾನು ಹೇಳಿದೆ ಗೊತ್ತಾ, ನೀವು ಅವಾಗ್ಲೇ ಎಷ್ಟೊಂದ್ ಜನ ಮದ್ವೆ ಆಗ್ತಾರೆ, ಯಾವ ತರ ಕ್ವಾಲಿಟೀಸ್ ಇರ್ಬೇಕು ಅಂದ್ರೆ ನೋಡಿ, ಹುಡುಗನ್ಗಷ್ಟೇ ಆ ಕ್ವಾಲಿಟಿ ಇಲ್ಲ, ಆ ಹೆಣ್ಣು ಅನ್ನೋಗೂ ಆ ಕ್ವಾಲಿಟಿ ಇರ್ಬೇಕು. ಆಕೆ ಸಹಿಸ್ಕೊಂಡು ಆಕೆ ಒಂದು ಸಹಕರಿಸ್ಕೊಂಡಿದ್ರೇನೆ ಮಾತ್ರ ಜೀವನ ಚೆನ್ನಾಗಿರಕ್ ಸಾಧ್ಯ. ಈಗ ಅವ್ರಿಗೆ ವಿಜಯಕ್ಕಂಗೆ ಗೊತ್ತಿರುತ್ತೆ ಯಾವ್ಯಾವ ಅಪ್ಸ್ ಅಂಡ್ ಡೌನ್ ಶಿ ಹಸ್ ಗಾನ್ ಥ್ರೂ. ನಾವ್ ಇಲ್ಲಿ ಕುತ್ಕೊಂಡು ಮಾತಾಡ್ತಿರ್ಬೋದು, ನೀವು ಕೇಳ್ತಿರ್ಬೋದು, ರಿಯಲ್ ಎಕ್ಸ್ಪೀರಿಯನ್ಸ್ ಮಾಡಿರೋರ್ಗಷ್ಟೇ ಗೊತ್ತಿರುತ್ತೆ. ಸೊ ಐ ನೋ ಇಟ್ಸ್ ಅ ಡಿಫಿಕಲ್ಟ್ ಟೈಮ್ ಫಾರ್ ವಿಜಯಕ್ಕ ಅಂಡ್ ದರ್ಶನ್ ಸರ್. ಅದ್ರಲ್ಲೂ ಇಬ್ರು ಒಬ್ರಿಗೊಬ್ರು ಬಿಟ್ಕೊಡದೆ ಕೊನೆಗೆ ನಾವೇ ಅಂತ ನಿಂತು ಇವತ್ತು ಜೊತೆಲಿದ್ದಾರೆ. ಇವತ್ತು ಒಂದು ಸಕ್ಸಸ್ಫುಲ್ ಆಗಿ ಚೆನ್ನಾಗ್ ಆಗ್ತಾ ಇದಾರೆ ಅಂದ್ರೆ ಆಕೆದು ಶಕ್ತಿ, ಆಕೆ ಒಂದು ತಾಳ್ಮೆ, ಆಕೆ ಒಂದು ಧೈರ್ಯನ ಮೆಚ್ಚಬೇಕಾಗಿರೋದು. ಎಷ್ಟೊಂದ್ ಜನ ಹೆಣ್ಮಕ್ಳಿಗೆ ಇನ್ಸ್ಪಿರೇಷನ್ ಅವರು. ಲಿಟ್ರಲಿ ಶಿ ಇಸ್ ಅನ್ ಇನ್ಸ್ಪಿರೇಷನ್. ನಾನು ತುಂಬಾ ತುಂಬಾ ಪ್ರೌಡ್ ಫೀಲ್ ಇಂದ ಹೇಳ್ತೀನಿ ಈ ವಿಚಾರನ. ಬಿಟ್ಕೊಡ್ದೆ ಯಾಕಂದ್ರೆ ಅವರ ಲೈಕ್ ಸ್ಕ್ರಾಚ್ ಇಂದ ನೋಡಿದಾರೆ ಅವ್ರು ದರ್ಶನ್ ಸರ್ನ. ಈಗಲ್ಲ, ಅವರು ಸ್ಟಾರ್ ಆದ್ಮೇಲಲ್ಲ, ಮತ್ತೊಂದಲ್ಲ, ಅವರು ಅದು ಅವರು ಇಂಟರ್ವ್ಯೂ ಅಲ್ಲೆಲ್ಲ ಹೇಳಿದ್ದಾರೆ. ಶಿ ವಾಸ್ ಡೂಯಿಂಗ್ ಅನ್ ಆಂಕರಿಂಗ್ ಇದ್ದಾಗ, ಇಂಜಿನಿಯರಿಂಗ್ ಅಂಡ್ ಆಂಕರಿಂಗ್ ಮಾಡ್ತಿದ್ರಂತೆ. ಇವ್ರು ಅವಾಗಿನ ಸಿನಿಮಾದಲ್ಲಿ ಸ್ಟ್ರಗಲಿಂಗ್ ಡೇಸ್ ಆಗಿಂದ ಇರೋರು ಇವತ್ತಿನವರೆಗೂ ಬಿಟ್ಕೊಡದೆ ಇದಾರಲ್ಲ, ಅದು ಹ್ಯಾಟ್ಸ್ ಆಫ್. ಎಷ್ಟೊಂದ್ ಜನ ಹೆಣ್ಮಕ್ಳು ಕಲಿಬೇಕಿದನ್ನ ಆಕ್ಚುಲಿ ಅವ್ರು ನೋಡಿ. ಬಹುಶಃ ದರ್ಶನ್ ಅವರ ಫ್ಯಾಮಿಲಿ ತುಂಬಾ ಇನ್ಸ್ಪಿರೇಷನ್ ಆಗುತ್ತೆ ಎಲ್ರಿಗೂ. ಬಿಕಾಸ್ ಯಾಕಂದ್ರೆ ಮೀನಮ್ಮ ತಮ್ಮ ಗಂಡನಿಗೆ ಕಿಡ್ನಿ ಕೊಟ್ರು. ಸೊ ಅದೇ ರೀತಿ ವಿಜಯಲಕ್ಷ್ಮಿ ಅವರು ಕೂಡ ದರ್ಶನ್ ಅವರ ಬೆನ್ನೆಲುಬಾಗಿ ನಿಂತು, ನೀವ್ ಹೇಳ್ದಂಗೆ ನಾರಿ ಶಕ್ತಿಯಾಗಿ ನಿಂತರು.
ಸರ್ ಇವಾಗ ಅಫ್ಕೋರ್ಸ್ ನಾನ್ ಏನ್ ಹೇಳೋದಂತಂದ್ರೆ ಎಲ್ಲಾರ್ ಲೈಫಲ್ಲೂ ಅಪ್ಸ್ ಅಂಡ್ ಡೌನ್ ಬರುತ್ತೆ. ನಮ್ ನಾರ್ಮಲ್ ಲೈಫ್ ಜನದಲ್ಲ. ಸೊ ಈಸ್ ಅ ಬಿಗ್ ಸೆಲೆಬ್ರಿಟಿ, ಅಪ್ಸ್ ಅಂಡ್ ಡೌನ್ ಬಂದಿದೆ, ಯಾರೋ ಬರ್ತಾರೆ. ಕೊನೆಗುಳಿಯೋದು ಯಾರು ಹೆಂಡತಿ, ಮನೆ, ಮಕ್ಕಳು, ತಂದೆ ತಾಯಿ, ಈ ಫಸ್ಟ್ ಸರ್ಕಲ್ ಸಂಬಂಧನ ಯಾರು ಅಳ್ಸಕ್ಕಾಗಲ್ಲ, ಯಾರಿಂದನೂ ಮುರಿಯಕ್ಕಾಗಲ್ಲ. ಅದನ್ನ ಯಾರು ಕಿತ್ಕೊಳ್ಳೋಕ್ಕೂ ಆಗಲ್ಲ. ಐ ಬಿಲೀವ್ ಇನ್ ದಟ್. ಸೊ ನಾನು ಯಾವತ್ತು ಆ ಥರ ಒಂದು ಫ್ಯಾಮಿಲಿಗೆ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ. ಆಮೇಲೆ ಆ ಥರ ಹೆಣ್ಮಕ್ಳಿಗೆ ನಾನು ಯಾವತ್ತೂ ಸಪೋರ್ಟ್ ಮಾಡ್ತೀನಿ. ಬಿಕಾಸ್ ಐ ಆಮ್ ಆಲ್ಸೋ ಬೀಯಿಂಗ್ ವಿಮೆನ್. ನಾಳೆ ದಿನ ನಾನು ಕೂಡ ಒಂದು ಫ್ಯಾಮಿಲಿಗೆ ಹೋಗೋ ಅಂಥವಳು, ಇಲ್ಲ ನನ್ನ ಲೈಫಲ್ಲಿ ಒಂದು ಫ್ಯಾಮಿಲಿ ಬರೋ ಅಂಥವಳು. ಸೊ ನಾನು ತುಂಬಾ ಕಾಷನ್ ಆಗಿರ್ಬೇಕು ಇದ್ರ ಬಗ್ಗೆ. ಆಮೇಲೆ ಕಾಷನ್ ಅಷ್ಟೇ ಅಲ್ಲದೆ ನಾನು ಕೂಡ ಈ ತರ ಒಂದು ಕೆಲವು ಇದಕ್ಕೆ ಸಪೋರ್ಟ್ ಯಾವ್ದಕ್ ಮಾಡ್ತೀನಿ, ಮ್ಯಾಟರ್ಸ್ ಅ ಲಾಟ್. ನನ್ನ ಜಡ್ಜ್ ಮಾಡ್ತಾರೆ ಜನಗಳು. ಅಫ್ಕೋರ್ಸ್ ನಾನು ಏನೋ ಮಾತಾಡಿದ್ರೆ ಎಷ್ಟೊಂದ್ ಜನ ನಿಂದಿಸ್ತಾರೆ, ಎಷ್ಟೊಂದ್ ಜನ ಹೊಗಳ್ತಾರೆ. ಆದ್ರೆ ನೀವು ಮಾತಾಡಿದ್ರಲ್ಲಿ ಏನ್ ಅರ್ಥ ಇದೆ, ಅನಲೈಸೇಷನ್ ಏನಿದೆ ನೋಡ್ತಾರೆ. ಸೊ ಗುಡ್. ಐ ಆಲ್ವೇಸ್ ಲವ್ ವಿಜಯ ಅಕ್ಕ. ನಿಜವಾಗ್ಲು ಐ ಲವ್ ಯು ಸೋ ಮಚ್. ನಿಮ್ ತರ ತುಂಬಾ ಸ್ಟ್ರಾಂಗ್ ವುಮೆನ್ಗಳಿದ್ರೆ ಎಷ್ಟೊಂದ್ ಜನ ಹೆಣ್ಮಕ್ಳಿಗೆ ಇನ್ಸ್ಪಿರೇಷನ್ ಅಂಡ್ ಫ್ಯಾಮಿಲಿ ಅಂತಂದ್ರೆ ನಿಂತ್ಕೋಬೇಕು, ಯಾವ ತರ ಹೋರಾಡ್ಬೇಕಂತ ನೀವು ತೋರಿಸ್ಕೊಟ್ಟಿದ್ದೀರ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿ ಅಲ್ಲ, ಸುಮಾರು ಮಾಹಿತಿಗಳನ್ನ ಶೇರ್ ಮಾಡೋದಕ್ಕೆ. ನಿಮ್ಮ ಮಾತುಗಳು ಕೇಳ್ತಾ ಇದ್ರೇನೆ ತುಂಬಾ ಚಂದ. ಬಿಕಾಸ್ ಯಾಕಂತಂದ್ರೆ ಎಲ್ಲ ಒಂದು ಹೆಂಗ್ ಅನ್ನಿಸ್ತಿದೆ ಅಂತಂದ್ರೆ ಒಬ್ಬ ನಟಿಯಾಗಿ ಅಷ್ಟೇ ಅಲ್ಲದೆ ಅನುಭವದ ಮಾತುಗಳು ಕೇಳಿದಂಗಿದೆ. ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ಸಿನಿಮಾಗಳ ಮೂಲಕ ಇದೇ ರೀತಿ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ, ಅದ್ರ ಜೊತೆಗೆ ನೀವು ಎಕ್ಸ್ಪೆಕ್ಟ್ ಮಾಡದಷ್ಟು ಪರಭಾಷಾ ಸಿನಿ ಪ್ರೇಕ್ಷಕರನ್ನು ಎಂಟರ್ಟೈನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮೀನ್ಸ್ ಅ ಲಾಟ್. ಇದು ಬಾಸ್ ಟಿವಿ ಅಂದ್ಮೇಲೆ ಬಾಸ್ ಆಗಿ ಇರ್ಬೇಕು ಮಾತುಗಳೆಲ್ಲ. ಅಂಡ್ ಅಫ್ಕೋರ್ಸ್ ನಂಗೂ ಖುಷಿ ಆಯ್ತು ನಮ್ ಬಾಸ್ ಬಗ್ಗೆ, ಡಿ ಬಾಸ್ ಬಗ್ಗೆ ಏನು ಮಾತಾಡಿದ, ಅವ್ರ ಫ್ಯಾಮಿಲಿ ಇದು, ಅವ್ರದ್ದು ಇನ್ಸ್ಪಿರೇಷನ್ ಏನಿದೆ ಆಯ್ತು. ಇನ್ಸಿಡೆಂಟ್ ಎಲ್ಲಾರು ನೋಡಿದಾರೆ. ಬಟ್ ಎಂಡ್ ಆಫ್ ದ ಡೇ ಏನ್ ಯಾಕೆ ನಿಂತ್ರು ಅದನ್ನು ನೋಡ್ಬೇಕು ಜನನು. ಕೆಲವು ಸತಿ ತಪ್ಪುಗಳು ಆಗತ್ತೆ ಮನುಷ್ಯ ಆದ್ಮೇಲೆ. ಬಟ್ ಅದನ್ನ ತಿದ್ದಿ ಸರಿಯಾಗಿ ಒಂದು ಕಲ್ಲು ಶಿಲೆ ಆಗ್ಬೇಕಾದ್ರೆ 1000 ಉಳಿಪಿಟ್ಟು ಹೇಳತ್ತಲ್ವಾ, ಹಂಗೆ ಶಿಲೆ ಆಗತ್ತೆ. ಹಂಗೆ ಸೊ ಅದನ್ನು ಮಾತಾಡಿದ್ವಿ, ತುಂಬಾ ಖುಷಿ ಆಯ್ತು. ಅಂಡ್ ಬಾಸ್ ಟಿವಿಗೆ ಒಳ್ಳೇದಾಗ್ಲಿ, ಇನ್ನೂ ಹೆಚ್ಚಿನ ಯಶಸ್ಸು, ಮತ್ತೆ ಎಲ್ಲಾ ಕಡೆ ಎಲ್ಲಾ ರೀತಿ ವಿಚಾರಗಳು ಮತ್ತೆ ಸಂದೇಶಗಳು ನಿಮ್ ಟಿವಿಲಿ ಹೆಚ್ಚೆಚ್ಚು ಬರಂಗಾಗ್ಲಿ. ಅಂಡ್ ಒನ್ ಸ್ಮಾಲ್ ರಿಕ್ವೆಸ್ಟ್, ಏನ್ ಹಂಬಲ್ ರಿಕ್ವೆಸ್ಟ್ ಅಂದ್ರೆ ಜೆನ್ಯೂನಿಟಿನ ಯಾವತ್ತು ಕಾಪಾಡಿ ಪ್ರತಿಯೊಬ್ರು ಅಷ್ಟೇ. ಯಾವುದೇ ಒಂದು ಎಷ್ಟೊಂದು ವಿಚಾರಗಳು ಬರುತ್ತೆ ಎಲ್ಲ ಈ ಮಾಧ್ಯಮಗಳಲ್ಲಿ, ಕೆಲವಲ್ಲಿ ತುಂಬಾ ಸೆನ್ಸಿಟಿವ್ ಟಾಪಿಕ್ಸ್ ಬಂದಾಗ ಅನಲೈಸ್ ಮಾಡಿ. ದಟ್ ಇಸ್ ವಾಟ್ ಐ ಟೆಲ್. ಥ್ಯಾಂಕ್ ಯು. ಇದಾಗಿತ್ತು ನಟಿ ಕಾರುಣ್ಯ ರಾಮ್ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.